Hi friends, ವೆಲ್ಕಮ್ ಟು ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ನೋಡೋಣ ಅಂದ್ರೆ 18ರಿಂದ 20ರವರೆಗಿನ ಏನು ಮಾಡೋಣ, ಪ್ರಚಲಿತ ವಿದ್ಯಮಾನಗಳು ನೋಡೋಣ. ನೀವೇನಾದರೂ ಇದೇ ಮೊದಲ ಬಾರಿಗೆ ಈ ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ನೀವೇನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ. ಇದಕ್ಕೂ ಮೊದಲು ಮೊನ್ನೆ ಒಂದು ಕ್ಲಾಸ್ ಹಾಕಿದ್ವಿ. ಆ ಕ್ಲಾಸಿನಿಂದ ತುಂಬ ಸಪೋರ್ಟ್ ಸಿಗ್ತಾಯಿದೆ. ಥ್ಯಾಂಕ್ಸ್ ಫ್ರೆಂಡ್ಸ್. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಾನು ಇನ್ನೂ ಕಾನ್ಫಿಡೆನ್ಸ್ ಆಗಿ ಬರ್ತಾಯಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ? ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಕ್ವಶನನ್ನು ನೋಡೋಣ ಸ್ನೇಹಿತರೆ. ನೋಡಿರಿ, ಫಸ್ಟ್ ಕ್ವಶನ್ ಏನೈತಿ, ಯಾವ ದಿನವನ್ನು ವಿಶ್ವ ಪಾರಂಪರಿಕ ದಿನವೆತ್ತೇಳಿ ಆಚರಿಸ್ತೀವಿ? ವಿಶ್ವ ಪಾರಂಪರಿಕ ದಿನ ಅಂತೇಳಿ ಆಚರಿಸ್ತೀವಿ. ಏನ್ರಿದು? ವರ್ಲ್ಡ್ ಹೆರಿಟೇಜ್ ಡೇ. ವರ್ಲ್ಡ್ ಹೆರಿಟೇಜ್ ಡೇ ಅಂತೇಳಿ ಯಾವ ದಿನವನ್ನು ಕರಿತೀವಿ ಅಂದರೆ ಏಪ್ರಿಲ್ 18 ನಾವು ಏನು ಮಾಡ್ತೀವಿ, ವಿಶ್ವ ಪಾರಂಪರಿಕ ದಿನ ಅಂತೇಳಿ ಆಚರಿಸ್ತೀವಿ. ನೋಡಿರಿ ಸ್ನೇಹಿತರೆ, ಇಲ್ಲಿ 2024ರ ಥೀಮ್ ಏನಾಗಿತ್ತು? 2024ರ ಥೀಮ್ ಏನಾಗಿತ್ತು ಅಂದರೆ ಡಿಸ್ಕವರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಯೋಡೈವರ್ಸಿಟಿ. ಈ ಜೀವ ವೈವಿಧ್ಯತೆಯನ್ನು ಏನು ಮಾಡಿರಿ, ಅನ್ವೇಷಣೆ ಮಾಡಿರಿ ಮತ್ತು ಅನುಭವಿಸ್ರಿ ಅಂತೇಳಿ ಈ ವರ್ಷದ ಥೀಮ್ ಕೊಟ್ಟಿದ್ದಾರೆ. ಓಕೆನಾ? ಇದನ್ನು ಯಾವಾಗ ಆಚರಿಸ್ತಾರಂದ್ರೆ 1983ರಿಂದ ಇದನ್ನು ಯಾರು ಆಚರಿಸ್ತಾರೆ? ಯುನೆಸ್ಕೋದವರ ಆಚರಣೆ ಮಾಡ್ತಾರೆ. ಇದನ್ನು ಮೊದಲ ಬಾರಿಗೆ ಎಲ್ಲಿ ಆಚರಿಸ್ತಾರೆ ಅಂದರೆ ಟ್ಯುನೀಷಿಯಾದಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡಿದರು. ಓಕೆನಾ? ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿರಿ ಏನೈತಿ. ಓಕೆ, ಇದ್ರ ಉದ್ದೇಶ ಏನಾಗಿತ್ತು? ಇದ್ರ ಉದ್ದೇಶ ಏನಾಗಿತ್ತು ಅಂದ್ರೆ ವಿಶ್ವಾದ್ಯಂತ ಇರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳನ್ನು ಮತ್ತು ತಾಣಗಳನ್ನು ರಕ್ಷಣೆ ಮಾಡೋದು ಇದರ ಏನಾಗಿತ್ತು, ಇದರ ಉದ್ದೇಶ. ಹೌದಾ? ಇಲ್ಲಿ ನೋಡಿರಿ, ಯುನೆಸ್ಕೋದವ್ರು ಆಚರಿಸ್ತಾರೆ. ನಾವು ಯುನೆಸ್ಕೋದ ಹಿನ್ನೆಲೆಯನ್ನು ನೋಡಲೇಬೇಕು. ಹೌದಾ? ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಹೌದಾ? ಇದು ಯಾವಾಗ ಸ್ಥಾಪನೆ ಆಕತಿ? 1946 ಸ್ಥಾಪನೆ ಆಕತಿ. ಎಲ್ಲಿ ಸ್ಥಾಪನೆ ಆಕಂದ್ರೆ ಫ್ರಾನ್ಸ್ ಒಳಗೆ ಸ್ಥಾಪನೆ ಆಕತಿ. ಫ್ರಾನ್ಸ್ನ ಪ್ಯಾರಿಸ್. ಇದ್ರ ಕೇಂದ್ರ ಕಚೇರಿ ಎಲ್ರಿ? ಫ್ರಾನ್ಸ್ನ ಪ್ಯಾರಿಸ್. ಓಕೆನಾ? ನೋಡಿರಿ, ಇತ್ತೀಚೆಗೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ ತಾಣಗಳು. ಇತ್ತೀಚೆಗೆ ರೀಸೆಂಟ್ಲಿಯಾಗಿ ಸೇರ್ಪಡೆಗೊಂಡದ್ದು ಯಾವ್ಯಾವ ರೀ? ಇತ್ತೀಚೆಗೆ ರೀಸೆಂಟ್ಲಿಯಾಗಿ ಸೇರ್ಪಡೆಗೊಂಡದ್ದು ಅಂದರೆ ಯಾವ್ದು ರೀ? 2023 ಒಳಗೆ 41ನೇದು ಯಾವ್ದು ಸೇರ್ಪಡೆ ಆಕೈತಿ? ಶಾಂತಿನಿಕೇತನ. ಯಾವ್ದು ರೀ? ಶಾಂತಿನಿಕೇತನ ಎಲ್ಲೈತಿ? ಪಶ್ಚಿಮ ಬಂಗಾಳದಾಗೈತಿ. ಹೌದಾ? ಇದು ಎಲ್ಲೈತಿ? ಪಶ್ಚಿಮ ಬಂಗಾಳದಾಗೈತಿ. ಇದನ್ನು 1901 ರೀ. ಯಾವಾಗ ರೀ? 1901 ರವೀಂದ್ರನಾಥ ಟ್ಯಾಗೋರ್. ಯಾರು ರೀ? ರವೀಂದ್ರನಾಥ ಟ್ಯಾಗೋರ್ ಅಂತ ಬರ್ತಾರೆ. ಎಲ್ಲರೂ ಕೇಳಿದ್ರಿ. ರವೀಂದ್ರನಾಥ ಟ್ಯಾಗೋರ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಶಾಲೆಯನ್ನಾಗಿ ಪ್ರಾರಂಭ ಮಾಡ್ತಾರೆ. ಏನು ರೀ? ಒಂದು ಶಾಲೆಯನ್ನಾಗಿ ಪ್ರಾರಂಭ ಮಾಡ್ತಾರೆ. ಇದು ಏನಾಗ್ತದೆ ಅಂದರೆ ಮುಂದೆ ಹೋಗ್ತಾ 1927ರಲ್ಲಿ, ಎಷ್ಟರಲ್ಲಿ? 1927ರಲ್ಲಿ ಇದು ಏನಾಗ್ತೈತೆ ಅಂದ್ರೆ ವಿಶ್ವವಿದ್ಯಾಲಯ ಮಾನ್ಯತೆಯನ್ನು ಪಡಿತೈತಿ. ಅವಾಗ ಏನಾಗ್ತೈತೆ ಅಂದರೆ ವಿಶ್ವಭಾರತಿ. ಯಾವುದ್ರಿ? ವಿಶ್ವಭಾರತಿ ವಿಶ್ವವಿದ್ಯಾಲಯ ಆಗಿ ಕನ್ವರ್ಟ್ ಆಗ್ತೈತಿ. ಯಾವುದ್ರಿ? ಶಾಂತಿನಿಕೇತನ ಅಂತಕ್ಕಂಥದ್ದು. ಆಮೇಲೆ 42ನೇ ನೋಡಿರಿ, 42 ನಮ್ಮ ಭಾರತದಾಗ ಇರ್ತಕ್ಕಂಥ ಒಟ್ಟು ವಿಶ್ವ ಪಾರಂಪರಿಕ ತಾಣಗಳು ಎಷ್ಟು ಅಂದರೆ 42. ಹೌದಾ? ಈ 42ನೇದು ಯಾವುದಂದ್ರೆ ರೀ, ಹೊಯ್ಸಳರ ದೇವಾಲಯ ಸಂಕೀರ್ಣ. ಯಾವುದ್ರಿ? ಹೊಯ್ಸಳ ದೇವಾಲಯ ಸಂಕೀರ್ಣ. ಹೌದಾ? ಹೊಯ್ಸಳ ದೇವಾಲಯ ಸಂಕೀರ್ಣ. ಇದು ಏನ್ರಿ? 42ನೇದು ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗ್ತದೆ. 42ನೇದು. ಇದ್ರೊಳಗೆ ಯಾವ್ಯಾವ ದೇವಾಲಯಗಳನ್ನು ಸೇರಿಸ್ತಾರೆ ಅಂದ್ರೆ, ಒಂದು ಚೆನ್ನಕೇಶವ ದೇವಾಲಯವನ್ನು ಸೇರಿಸ್ತಾರೆ. ಹೌದಾ? ಚೆನ್ನಕೇಶವ ದೇವಾಲಯ. ಈ ಚೆನ್ನಕೇಶವ ದೇವಾಲಯ ಎಲ್ಲೈತೆ ಅಂದ್ರೆ ಬೇಲೂರು ಒಳಗೈತಿ. ಹೌದಾ? ಬೇಲೂರು ಒಳಗೈತಿ. ಹೌದಾ? ಯಾವ ಜಿಲ್ಲೆ ರೀ ಇದು? ಹಾಸನ ಜಿಲ್ಲೆ ಒಳಗೈತಿ. ಹಂಗಾದ್ರೆ ನೀವು ಇವತ್ತೊಂದು ಕಮೆಂಟ್ ಮಾಡಬೇಕು, ಇದು ಚೆನ್ನಕೇಶವ ದೇವಾಲಯ ಏನ್ರಿ? ಚೆನ್ನಕೇಶವ ದೇವಾಲಯ ಯಾವ ನದಿಯ ದಡದ ಮೇಲೆ ಐತೆ ಅಂತೇಳಿ ಕಮೆಂಟ್ ಮಾಡಿ. ಓಕೆನಾ? ಎರಡನೇದು ನೋಡಿರಿ. ಎರಡನೇದು ಯಾವುದಂದ್ರೆ ಕೇದಾರೇಶ್ವರ ದೇವಾಲಯ. ಯಾವುದ್ರಿ? ಕೇದಾರೇಶ್ವರ ದೇವಾಲಯ. ಕೇದಾರೇಶ್ವರ ದೇವಾಲಯ. ಇದು ಎಲ್ಲೈತ್ರಿ? ಕೇದಾರೇಶ್ವರ ದೇವಾಲಯ ಎಲ್ಲೈತಿ? ಇದು ಹಾಸನ ಒಳಗೈತಿ. ಆಮೇಲೆ ಇದು ಪರ್ಟಿಕ್ಯುಲರ್ ಪ್ಲೇಸ್ ನೋಡಿದರೆ ಯಾವುದ್ರಿ? ಹಳೇಬೀಡು. ಯಾವುದ್ರಿ? ಹಳೇಬೀಡಿನ ಕೇದಾರೇಶ್ವರ ದೇವಾಲಯ. ಮೂರನೇದು ಯಾವುದ್ರಿ? ಇದ್ರೊಳಗೆ ಮೂರನೇದು ಯಾವುದಂದ್ರೆ 3 ದೇವಾಲಯಗಳನ್ನ ಸೇರಿಸ್ತಾರೆ. ಮೂರನೇದು ಯಾವುದಂದ್ರೆ ಕೇಶವನಾಥ ದೇವಾಲಯ. ಅದು ಕೇದಾರೇಶ್ವರ ದೇವಾಲಯ, ಇದು ಕೇಶವನಾಥ ದೇವಾಲಯ. ಈ ಕೇಶವನಾಥ ದೇವಾಲಯ ಎಲ್ಲೈತೆ ಅಂದ್ರೆ ಮೈಸೂರು ಒಳಗೈತಿ. ತ್ರಿಕೂಟ ದೇವಾಲಯ ಆಗೈತಿ ಮೈಸೂರು ಒಳಗೆ. ಈ ದೇವಾಲಯ ಕಂಡು ಬರ್ತೈತಿ. ಇದು ಹೊಯ್ಸಳರ ದೇವಾಲಯಗಳ ಸಂಕೀರ್ಣ.
ಆಮೇಲೆ ಇದಕ್ಕೂ ಮೊದಲು ಯಾವ್ಯಾವ ಸೇರ್ಪಡೆ ಆಗಿದ್ದು ರೀ, ಇದಕ್ಕೂ ಮೊದಲು ಯಾವ್ಯಾವ ಸೇರ್ಪಡೆ ಆಗಿದ್ದು ಅಂದ್ರೆ ಎಸ್ ನೋಡಿ, ಇಲ್ಲಿ ನೋಡಿ 38ನೇದು ಯಾವ್ದು ರೀ, 38ನೇದ ಕಾಂಚನಜುಂಗ. ಕಾಂಚನಜುಂಗ ಎಲ್ಲಿ ಕಂಡುಬರ್ತೈತೆ ರೀ? ಕಾಂಚನಜುಂಗ ಸಿಕ್ಕಿಂ ಒಳಗೆ. ಹೌದಾ? ಓಕೆ. 39 ಯಾವ್ದು ರೀ? ರಾಮಪ್ಪ ದೇವಾಲಯ. 39 ರಾಮಪ್ಪ ದೇವಾಲಯ. ಈ ಯಾರಿಗೆ ಸಂಬಂಧಪಟ್ಟದೈತ್ರಿ ಇದು ರಾಮಪ್ಪ ದೇವಾಲಯ? ಕಾಕತೀಯರಿಗೆ ಸಂಬಂಧಪಟ್ಟದಲ್ಲ, ತೆಲಂಗಾಣದಾಗ ರಾಮಪ್ಪ ದೇವಾಲಯ. 40ನೇದು ಯಾವ್ದು ರೀ? ಧೋಲವೀರ. ಯಾವ ವೀರ? ಧೋಲವೀರ. ಎಲ್ಲೈತಿರೋದು? GT ಗುಜರಾತ್ ಒಳಗೆ ಧೋಲವೀರ. ಹೌದಾ? ಓಕೆ. ಇನ್ನು ಸ್ವಲ್ಪ ಕ್ಲೀನಾಗಿತ್ತು ಡಿವೈಡ್ ಮಾಡಿ ನಾವು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಸ್ಥಾನಗಳನ್ನು ನೋಡಿದ್ರೆ ಇದ್ರೊಳಗೆ ನಮಗೆ 34 ಎಷ್ಟು ರೀ? 34 ಯಾವ ಕಂಡುಬರ್ತಾವೆ ಅಂದ್ರೆ ಸಾಂಸ್ಕೃತಿಕ ತಾಣಗಳು ಕಂಡುಬರ್ತವೆ. ಸಾಂಸ್ಕೃತಿಕ ತಾಣಗಳು ಕಂಡುಬರ್ತಾವೆ. ಆದರೆ ಇದರೊಳಗೆ 7 ಎಷ್ಟು ಯಾವ ಕಂಡುಬರ್ತವೆ ಅಂದ್ರೆ ನೈಸರ್ಗಿಕ ತಾಣಗಳು ಕಂಡುಬರ್ತವೆ. ಎಷ್ಟು? ನೈಸರ್ಗಿಕ ತಾಣಗಳು 7 ಕಂಡುಬರ್ತಾವೆ. ಇದರೊಳಗೆ ಒಂದು ಯಾವುದೈತೆ ಅಂದ್ರೆ ರೀ ಮಿಶ್ರ ತಾಣ ಐತಿ. ಒಂದು ಯಾವುದೈತಿ? ಮಿಶ್ರ ತಾಣ ಐತಿ. ಅದೇ ಯಾವ್ದಾರ ಕಾಂಗ್ ಚಂಡ್ ಜುಂಗ. ಓಕೆನಾ? ಕಾಂಗ್ ಚಂಡ್ ಜುಂಗ ಎಲ್ಲಿ ಕಂಡುಬರ್ತೈತಿ? ಸಿಕ್ಕಿಂ ಒಳಗೆ ಕಂಡುಬರ್ತೈತಿ. ಓಕೆನಾ? ಇವತ್ತು ನೀವೇನು ಕಮೆಂಟ್ ಮಾಡ್ಬೇಕಂದ್ರೆ ಫಸ್ಟ್ ಕ್ವಶನ್ ಏನಂದರೆ ಬೇಲೂರಿನ ಚೆನ್ನಕೇಶವ ದೇವಾಲಯ ಯಾವ ನದಿಯ ದಡದ ಮೇಲೆ ಐತಿ? ಓಕೆ ನೋಡ್ರಿ, ಇದು ಏನು ಸುದ್ದಿದಾಗಿತ್ತು? ಜಸ್ಟ್ ಸುದ್ದಿದಾಗಿರೋದೇನು ರೀ? ವಿಶ್ವ ಪಾರಂಪರಿಕ ದಿನ ಅಂತೇಳಿ ಸುದ್ದಿದಾಗಿತ್ತು. ನಾವೇನು ಡಿಸ್ಕಷನ್ ಮಾಡಿದ್ದೀವಿ? ಇಷ್ಟೆಲ್ಲ ಡೀಪಾಗಿ ಹೋದಿವಲ್ಲ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ಒಳಗೆ ನೆಕ್ಸ್ಟ್ ಇದು ನೋಡ್ರಿ, ನೆಕ್ಸ್ಟ್ ಏನೈತಿ? ಓಕೆ. ಭಾರತವು ಯಾವ ವರ್ಷಕ್ಕೆ $10 ಟ್ರಿಲಿಯನ್ ಆರ್ಥಿಕತೆಯನ್ನು ಹೊಂದಲಿದೆ? ಹೌದಾ? ಭಾರತವು ಯಾವ ವರ್ಷಕ್ಕೆ $10 ಟ್ರಿಲಿಯನ್ ಆರ್ಥಿಕತೆಯನ್ನು ಹೊಂದಲಿದೆ ಅಂದರೆ 2030ಕ್ಕೆ 10 ಟ್ರಿಲಿಯನ್ ಡಾಲರನ್ನು ಹೊಂದಿರುವಂಥ ಭಾರತ ಆಗಲಿದೆ ಅಂತೇಳಿ ಒಂದು ವರದಿ ಬಂದೈತಿ. ಹೌದಾ? ಈಗ ಏನಂದ್ರೆ ಇಲ್ಲಿ ನೋಡ್ರಿ, ಭಾರತ ಪ್ರಸ್ತುತ ಎಷ್ಟನೇ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ರಾಷ್ಟ್ರ ಆಗೈತೆ ರೀ? ಐದನೇ ಅತಿ ದೊಡ್ಡ ಆರ್ಥಿಕ ಹೊಂದಿದ ದೇಶ ಭಾರತ ಆಗೈತೆ. ಹಾಗಾದ್ರೆ ಒಂದೇದು ಯಾವ್ದು ರೀ? ಒಂದು USA. ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರತಕ್ಕಂಥದ್ದು ಯಾವುದು? ಅಮೇರಿಕಾ. 2 ಯಾವ್ದು ರೀ? ಚೀನಾ. ಹೌದಾ? 2 ಚೀನಾ. 3ನೇದು ಯಾವುದೈತೆ ರೀ? ಜರ್ಮನಿ. 2 ಜರ್ಮನಿ. 4 ಯಾವುದೈತೆ ರೀ? ಜಪಾನ್. ಈಗ ಒಂದು 5-6 ತಿಂಗಳ ಹಿಂದೆ ಸಿಚುವೇಶನ್ ಹೆಂಗಿತ್ತು ಅಂದರೆ ಜಪಾನ್ ಈ ಪ್ಲೇಸ್ನಾಗಿತ್ತು, ಜರ್ಮನಿ ಈ ಪ್ಲೇಸ್ನಾಗಿತ್ತು. ಹೌದಾ? ಈಗ ಏನು ಮಾಡೈತಿ? ಜಪಾನನ್ನು ಹಿಂದಿಕ್ಕೆ ಜರ್ಮನಿ 3rd ಪ್ಲೇಸಿಗೆ ಬಂದೈತಿ. ಹೌದಾ? ಇನ್ನು 2030 ಭಾರತ ಈ ಪ್ಲೇಸ್ನಾಗ ಬರ್ತೈತಿ. ಜಪಾನ್ 5ನೇ ಸ್ಥಾನದಾಗ ಹೋಗ್ತೈತಿ, ಜರ್ಮನಿ 4ನೇ ಸ್ಥಾನದಾಗ ಹೋಗ್ತೈತಿ ಅಂತೇಳಿ ವರದಿ ಒಳಗೆ ಐತಿ. ಹೌದಾ? ಇಲ್ಲಿ ತೆಳಗೆ ಐತೆ ನೋಡಿರಿ ಸ್ಲೈಡ್. ನೆಕ್ಸ್ಟ್ ನೋಡಿರಿ, ಭಾರತವು 2030ರ ವೇಳೆಗೆ ಜಪಾನ್ ಮತ್ತು ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿದ ರಾಷ್ಟ್ರವಾಗಲಿದೆ. ಎಷ್ಟನೇದು ರೀ? ವಿಶ್ವದ 3ನೇ. ಯಾವ ವರ್ಷಕ್ಕೆ? 2030ರ ವೇಳೆಗೆ. ನೆನಪಿರಬೇಕು. ಓಕೆ. ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಹೊಂದಿದ ದೇಶಗಳು ಆಲ್ರೆಡಿ ಮೇಲೆ ಹೇಳಿದ್ದೀನಿ. ಓಕೆನಾ? ನಮ್ಗೆ ಮತ್ತೊಂದು ಆರ್ಟಿಕಲ್ ಒಳಗೆ ಪೇಪರ್ ಒಳಗೆ ಆರ್ಟಿಕಲ್ದಾಗ ಏನು ಬಂದಿತ್ತಂದ್ರೆ ಮನಮೋಹನ್ ಸಿಂಗ್ ಅವರು ಇತ್ತೀಚೆಗೆ ಏನು ಮಾಡಿದ್ರು ಅಂದ್ರೆ ಅವರು ನಿವೃತ್ತಿಗೊಂಡ್ರು, ರಾಜ್ಯಸಭೆಯಿಂದ ನಿವೃತ್ತಿಗೊಂಡ್ರು. ಯಾರು? ರಾಜ್ಯಸಭೆಯಿಂದ ಮನಮೋಹನ್ ಸಿಂಗ್. ಹೌದಾ? ಮನಮೋಹನ್ ಸಿಂಗ್ ಅವರು ರಾಜ್ಯಸಭೆಯಿಂದ ನಿವೃತ್ತಿಗೊಳ್ತಾರೆ. ಇಲ್ಲಿ ನಾವು ನೋಡಬೇಕಾದದ್ದು ಏನಂದ್ರೆ ಈ ಆರ್ಥಿಕ ಬೆಳವಣಿಗೆ ಆಗ್ಲಿಕ್ಕೆ ಮೂಲವಾಗಿ ಯಾರ ಕಾರಣ ಅಂತಂದ್ರೆ ಮನಮೋಹನ್ ಸಿಂಗ್ ಅವ್ರ ಕಾರಣ ಆಗ್ತದೆ. ಇಂದು ದೇಶ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿತ್ತು ಅಂದ್ರೆ ಅದಕ್ಕೆ ಇಂಡೈರೆಕ್ಟಾಗಿ ಯಾರ ಕಾರಣ ಅಂದ್ರೆ ಮನಮೋಹನ್ ಸಿಂಗ್ ಅವರು. 1990 ದೇಶದ ಆರ್ಥಿಕತೆ ಅಧೋಗತಿಗೆ ಇಳಿದಿರ್ತೈತಿ. ಅಂಥ ಟೈಮ್ ಒಳಗೆ ಇವರು ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಇವ್ರನ್ನ PM ಯಾರು ಇರ್ತಾರೆ? PM ನರಸಿಂಹ ಸ್ವಾಮಿ. ಸಾರಿ. ಓಕೆ. PV ನರಸಿಂಹರಾವ್ ಅವ್ರು ಏನಾಗಿರ್ತಾರಂದ್ರೆ PV ನರಸಿಂಹರಾವ್ ಅವಾಗ PM ಆಗಿರ್ತಾರೆ. ಇವ್ರ ಆಡಳಿತಾವಧಿ ಒಳಗೆ ಇವರು ಮನಮೋಹನ್ ಸಿಂಗ್ ಅವ್ರು ಏನಾಗಿರ್ತಾರಂದ್ರೆ ಹಣಕಾಸು ಸಚಿವರಾಗಿರ್ತಾರೆ. ಅಂಥ ಟೈಮ್ ಒಳಗೆ ಇವ್ರನ್ನ ಕರ್ಕೊಂಬಂದು
ಅವಾಗ ಏನು ಮಾಡ್ತಾರಂದ್ರೆ 1991 ಆರ್ಥಿಕ ಸುಧಾರಣೆಗಳನ್ನು ತರ್ತಾರೆ. ಯಾವುದ್ರಿ ಆರ್ಥಿಕ ಸುಧಾರಣೆಗಳನ್ನು? ಎಲ್ ಪಿ ಜಿ ಕೇಳಿರಿ, ಎಲ್ ಪಿ ಜಿ ಲಿಬರೈಜೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಜೇಷನ್. ಹೌದಾ? ಇದನ್ನು ನಮ್ಮಲ್ಲಿ ಭಾರತದೊಳಗೆ ಅಳವಡಿಕೆ ಮಾಡ್ತಾರೆ. ಅವಾಗಿನಿಂದ ನಮ್ಮ ಭಾರತ ಏನಾಗ್ತೈತಿ, ಆರ್ಥಿಕತೆಯಲ್ಲಿ ಡೆವಲಪ್ ಆಗ್ತಾ ಬರ್ತೈತಿ. ಓಕೆನಾ? ನೆಕ್ಸ್ಟ್ ನೋಡಿರಿ, ಇನ್ನು ಮನಮೋಹನ್ ಸಿಂಗ್ ಅವರು ಏನೇನಾಗಿದ್ದಾರೆ ಅಂದ್ರೆ RBI ಗವರ್ನರ್ ಆಗಿದ್ದರು. ಹೌದಾ? ಒಬ್ಬ ಅರ್ಥಶಾಸ್ತ್ರಜ್ಞನೂ ಹೌದು, ಹಣಕಾಸು ಸಚಿವಾಗಿದ್ದರು. ಆಮೇಲೆ 10 ವರ್ಷಗಳ ಕಾಲ ಏನಾಗಿದ್ದರು, ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಓಕೆನಾ? ನೆಕ್ಸ್ಟ್ ನೋಡಿರಿ, ಭಾರತವು ಯಾವ ವರ್ಷದ ವೇಳೆಗೆ ತನ್ನ ಸ್ವತಃ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಲಿದೆ? ಭಾರತವು ಯಾವ ವರ್ಷಕ್ಕೆ ತನ್ನ ಸ್ವತಃ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಲಿದೆ ಅಂತೇಳಿ ಒಂದು ಕ್ವಶನ್ ಐತಿ. ಇಲ್ಲಿ ನೋಡಿರಿ, 2035 ವೇಳೆಗೆ ಎಷ್ಟಾಗ್ರಿ? 2035 ವೇಳೆಗೆ ಭಾರತ ತನ್ನ ಸ್ವತಃ ಬಾಹ್ಯಾಕಾಶ ಅಂದರೆ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಲಿದೆ ಅಂತೇಳಿ ಒಂದು ವರದಿಯೊಳಗೆ ಬಂದೈತಿ. ಓಕೆನಾ? ಇಲ್ಲಿ ನೋಡಿರಿ, ಸೋಮನಾಥ್ ಅವರು ಒಂದು ಏನು ಹೇಳಿಕೆ ಕೊಟ್ಟರಂದ್ರೆ, ಬಾಹ್ಯಾಕಾಶ ನೌಕೆ ಉಡಾವಣೆ ಮಾಡೋದ್ರ ಜೊತೆಗೆ ಅಲ್ಲಿ ಬಾಹ್ಯಾಕಾಶದಲ್ಲಿ ಉಳಿತಕ್ಕಂಥ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕಂತೇಳಿ, ವಿಲೇವಾರಿ ಮಾಡೋಕೆ ಎಲ್ಲರೂ ಸಹಕಾರ ನೀಡಬೇಕಂತೇಳಿ ಸೋಮನಾಥ್ ಅವರು ಏನು ಮಾಡಿದರು, ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದರು. ಸೋಮನಾಥ್ ಅವರು ಎಷ್ಟನೇ ಅಧ್ಯಕ್ಷರು? ಇಸ್ರೋದ 11ನೇ ಅಧ್ಯಕ್ಷರು. ಹೌದಾ? ಇಸ್ರೋದ 11ನೇ ಅಧ್ಯಕ್ಷರು ಯಾರು? ಸೋಮನಾಥ್. ಇಲ್ಲಿ ನೋಡ್ರಿ, ಒಂದು ಏನಂದರೆ ಯು ಎಸ್ನ ಸ್ಪೇಸ್ ಕಮಾಂಡ್ ಸಂಸ್ಥೆ ಅಂತೇಳಿ ಒಂದು ಬರ್ತೈತಿ. ನ ಅಮೇರಿಕಾದ್ರಿ ಯಾವುದ್ರಿ? ನ ಸ್ಪೇಸ್ ಕಮಾಂಡ್. ಯಾವುದ್ರಿ? ಸ್ಪೇಸ್ ಕಮಾಂಡ್ ಸಂಸ್ಥೆ ಅಂತೇಳಿ ಒಂದು ಸಂಸ್ಥೆ ಐತಿ. ಈ ಸಂಸ್ಥೆ ಏನು ಮಾಡಿತ್ತಪ್ಪ ಅಂದ್ರೆ, ಭೂಕಕ್ಷೆಯಲ್ಲಿ ಸುಮಾರು 37,000 ಬಾಹ್ಯಾಕಾಶ ಉತ್ಪನ್ನಗಳದಾವು. ಹೌದಾ? ಸುಮಾರು 37,000 ಬಾಹ್ಯಾಕಾಶ ಉತ್ಪನ್ನಗಳದಾವು. ಅದರೊಳಗೆ ಸದ್ಯದಾಗ ಪ್ರಸ್ತುತ ಏನದಾವಂದ್ರೆ 10,000 ಬಾಹ್ಯಾಕಾಶ ಸಂಸ್ಥೆ ಈ ಉತ್ಪನ್ನಗಳು ಕಾರ್ಯಾಚರಣೆದಾಗದಾವು. ಇನ್ನು ಉಳಿದಿದ್ದು 27,000 ಪರಿಕರಗಳು ಅವಶೇಷಗಳಾಗಿ ಬಾಹ್ಯಾಕಾಶದಾಗ ಉಳಿದಾವತ್ತು. 27,000 ನೋಡ್ರಿ, ವಿಚಾರ ಮಾಡಿರಿ, ಪೇಪರ್ದಾಗಿತ್ತಿದು. ಹೌದಾ? ಬಾಹ್ಯಾಕಾಶದಾಗೂ ಎಲ್ಲ ಇಲ್ಲಿ ಓದು ಗಲೀಜನ್ನು, ಎಲೆಕ್ಟ್ರಾನಿಕ್ ವೇಸ್ಟೇಜನ್ನು ಓದೋದು ಅಲ್ಲಿ ಹಾಕ್ತಾಯಿದ್ರೆ ಒಂದಾನೊಂದಿಂದ ಬಾಹ್ಯಾಕಾಶನೂ ಮಾಲಿನ್ಯ ಆಗಿಬಿಡ್ತೈತಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಒಳಗೆ ನೋಡ್ರಿ ಏನೈತಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ನಾವು ಇದನ್ನು ಈ ಸ್ಲೈಡ್ ಇಲ್ಲಿ ಇದು ಏನು ಅಂತಾರಾಷ್ಟ್ರೀಯ ಭಾರತೀಯ ಬಾಹ್ಯಾಕಾಶ ನಿಲ್ದಾಣ ಸುದ್ದಿ ಒಳಗೈತೆ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನೋಡಲೇಬೇಕು. ಓಕೆನಾ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದು ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದ್ರೆ 1998. ಹೌದಾ? 1998 5 ಬಾಹ್ಯಾಕಾಶ ಸಂಸ್ಥೆಗಳು ಕೂಡಿ ಏನು ಮಾಡ್ತಾವೆ, ಇದನ್ನು ಅಮೇರಿಕಾದ ಕೆನಡಿಯಿಂದ ಉಡಾವಣೆ ಮಾಡ್ತಾವೆ. ಅವು ಯಾವ್ಯಾವ್ರಿ? 5 ಯಾವ್ಯಾವ್ರಿ ಅಂದ್ರೆ, ಒಂದು ಏನು ನಾಸಾ ಯಾವ್ರಿ? ಅಮೇರಿಕಾದ US ಇದ್ದ. 2 ರಾಸ್ಕಾಸ್ಮೋಸ್. ಎರಡನೇದು ಯಾವ್ರಿ? ರಾಸ್ಕಾಸ್ಮೋಸ್ ಎಲ್ಲಿದ್ರಿ? ರಷ್ಯಾದ. ಹೌದಾ? ರಾಸ್ಕಾಸ್ಮೋಸ್ ರಷ್ಯಾ. 3ನೇದು ಯಾವ್ದ್ರಿ? ಜಾಕ್ಸಾ ಎಲ್ಲಿದ್ರಿ? ಜಪಾನ್. ಇವು ಹೊಂದಿಸಿ ಬರೀದಾಗ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಓಕೆನಾ? 4ನೇದು ಯಾವ್ದ್ರಿ? 4ನೇದ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ. ಯಾವ್ದ್ರಿ? ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ESA ಅಂತ ಕರಿತೀವಿ. ಓಕೆ, 5ನೇದು ಯಾವ್ದ್ರಿ? ಕೆನಡಾ ದೇಶದ ಬಾಹ್ಯಾಕಾಶ ಸಂಸ್ಥೆ ಕೆನಡಾ. ಇವರು ಅಷ್ಟರೂ ಕೂಡ 5 ಬಾಹ್ಯಾಕಾಶ ಸಂಸ್ಥೆಗಳು ಕೂಡಿ ಏನು ಮಾಡ್ತಾರೆ, 1998 ಅಮೇರಿಕಾದ ಕೆನಡಿಯಿಂದ ಉಡಾವಣೆ ಮಾಡ್ತಾರೆ. ಓಕೆ, ಇದನ್ನು ಎಲ್ಲಿ ಸೆಟ್ ಮಾಡಿರ್ತಾರೆ ರೀ? ಲೋ ಅರ್ತ್ ಆರ್ಬಿಟ್ ಅಂತೇಳಿ ಇರ್ತೈತಿ. ಹೌದಾ? ಲೋ ಅರ್ತ್ ಆರ್ಬಿಟ್ ಒಳಗೆ ಭೂಮಿಯಿಂದ ಸುಮಾರು 400ರಿಂದ ಎಷ್ಟ್ರಿ? 400ರಿಂದ 450 ಕಿಲೋಮೀಟರ್ ಅಂತರದಲ್ಲಿ ಏನು ಮಾಡಿರ್ತಾರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ಸ್ಥಾಪನೆ ಮಾಡಿರ್ತಾರೆ. ಓಕೆನಾ? ಎಲ್ಲಿ ಯಾವ ಮಂಡಲದಾಗ, ವಾತಾವರಣದ ಯಾವ ಮಂಡಲದಾಗ ಕಂಡು ಬರ್ತೈತಿ ಅಂದ್ರೆ ಉಷ್ಣತಾ ಮಂಡಲದಲ್ಲಿ. ಯಾವುದ್ರಿ? ಥರ್ಮೋಸ್ಫಿಯರ್ ಒಳಗೆ ಏನು ಕಂಡು ಬರ್ತೈತಿ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಂಡು ಬರ್ತೈತಿ. ಓಕೆ, ಹಾಗಾದ್ರೆ ರೀ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದು ಒಂದೇ ಐತೇನ್ರಿ? ಇದು ಒಂದೇ ಸ್ಪೇಸ್ ಸ್ಟೇಷನ್ ಐತೇನ? ಇಲ್ಲ. ಹೌದಾ? ಇಂಥದ್ದು ಚೀನಾ ಒಂದು ತನ್ನದೇ ಆದಂಥ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಿತ್ತು. ಅದು ಯಾವುದಂದ್ರೆ ಟಿಯಾಂಗಾಂಗ್. ನೋಡ್ರಿ, ಯಾವುದ್ರಿ? ಟಿಯಾಂಗಾಂಗ್ 1, 2, 3 ಅಂತೇಳಿ ಅವರು 3 ಬಾಹ್ಯಾಕಾಶ ನಿಲ್ದಾಣವನ್ನು ಮಾಡ್ಕೊಂಡರು. ಓಕೆನಾ? ನೆಕ್ಸ್ಟ್ ನೋಡ್ರಿ,
ಯಾವ ದೇಶವನ್ನು ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ವರ್ಲ್ಡ್, ಯಾವ ದೇಶವನ್ನು ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಅಂತೇಳಿ ಕರಿತೀವಿ? ಅಂದ್ರೆ ಏನ್ರಿ ಕ್ಯಾನ್ಸರ್ನ ರಾಜಧಾನಿ, ವಿಶ್ವದ ಕ್ಯಾನ್ಸರ್ ರಾಜಧಾನಿ ಯಾವ್ದು ಅಂತೇಳಿ ಕರೀತಾರಂದ್ರೆ ಭಾರತವನ್ನು ಕರೀತಾರೆ ಅಂತೇಳಿ ಪೇಪರ್ದಾಗ ಬಂದೈತಿ. ಓಕೆನಾ? ಇಲ್ಲಿ ನೋಡ್ರಿ, ಲ್ಯಾನ್ಸೆಟ್ ಆಯೋಗದ ವರದಿಯ ಪ್ರಕಾರ, ಯಾರ ಪ್ರಕಾರ? ಲ್ಯಾನ್ಸೆಟ್ ವರದಿಯ ಆಯೋಗದ ಪ್ರಕಾರ ವಿಶ್ವಾದ್ಯಂತ ಸ್ತನ ಕ್ಯಾನ್ಸರ್ 2024ರ ವೇಳೆಗೆ 10 ಲಕ್ಷ ಮಹಿಳೆಯರನ್ನು ಬಲಿ ಪಡಿತೈತೆ ಅಂತೇಳಿ ಒಂದು ವರದಿ ಒಳಗೆ ಕೊಟ್ಟಾರೆ 2024ರ ಅಂತ್ಯದ ಒಳಗಾಗಿ. ಹೌದಾ? ಇನ್ನು ಮಹಿಳೆಯರಲ್ಲಿ ಏನೇನು ಕಂಡುಬರ್ತಾವೆ ನೋಡ್ರಿ, ಸ್ತನ ಕ್ಯಾನ್ಸರ್ ಕಂಡುಬರ್ತೈತಿ, ಗರ್ಭಕಂಠದ ಕ್ಯಾನ್ಸರ್ ಕಂಡುಬರ್ತೈತಿ, ಮಹಿಳೆಯರಲ್ಲಿ ಅಂಡಾಶಯದ ಕ್ಯಾನ್ಸರ್ ಕಂಡುಬರ್ತೈತಿ. ಆಮೇಲೆ ಪುರುಷರಲ್ಲಿ ನೋಡ್ರಿ ಶ್ವಾಸಕೋಶದ ಕ್ಯಾನ್ಸರ್ ಕಂಡುಬರ್ತೈತಿ, ಬಿಡಿ ಸಿಗರೇಟ. ಹೌದಾ? ಮೌತ್ ಕ್ಯಾನ್ಸರ್, ವಿಮಲ ಕನಕಣ್ಣದಲ್ಲೂ ಕೇಸರಿ ಅಂತ ತಿಂತೀರಿ ನೋಡ್ರಿ, ಅದು ಇಂಥದ್ರೆಲ್ಲದರಿಂದ ಏನು ಬರ್ತೈತಿ? ಕ್ಯಾನ್ಸರ್ ಬರ್ತೈತಿ. ಓಕೆ, ಇನ್ನು ಸ್ವಲ್ಪ ನೋಡಿದಾಗ ನಮಗೂ ಒಂದು ಸ್ವಲ್ಪ ಹೋದಾಗ ಹಿಂಗೈತಲ್ಲಪ್ಪ ಅಂತೇಳಿ ಅರ್ಥ ಆಗಿದ್ದು ಏನಂತಂದ್ರೆ, ವಿಶ್ವದಾಗ ಗಮನಿಸಿದ್ರೆ ಮಹಿಳೆಯರಿಗಿಂತ ಪುರುಷರಲ್ಲಿ ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗೈತಿ ವಿಶ್ವದಾಗ ಗಮನಿಸಿದ್ರೆ. ಅದನ್ನು ಬಟ್ ಭಾರತದಾಗ ಗಮನಿಸಿದ್ರೆ ಏನೈತಂದ್ರೆ 25%, ಮಹಿಳೆಯರಿಗಿಂತ 25%, ಮಹಿಳೆಯರು 100% ಆಗಿದ್ದಾರೆ ಅಂದ್ರೆ ಪುರುಷರು 125%. ಅಂದರೆ ಮಹಿಳೆಯರಿಗಿಂತ 25% ಭಾರತದಲ್ಲಿ, ಪುರುಷರಿಗಿಂತ 25% ಮಹಿಳೆಯರಲ್ಲಿ ಹೆಚ್ಚು ಕ್ಯಾನ್ಸರ್ ಐತೆ ಅಂತೇಳಿ ವರದಿ ಒಳಗೆ ಐತಿ. ಓಕೆನಾ? ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಸ್ಲೈಡಿಗೆ. ನೋಡಿರಿ, 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭ ಪಥಸಂಚಲನ ಕಾರ್ಯಕ್ರಮವನ್ನು ಯಾವ ನದಿಯ ದಡದ ಮೇಲೆ ಆಯೋಜನೆ ಮಾಡಲಾಗುವುದು? ಯಾವ ನದಿಯ ದಡದ ಮೇಲೆ ಆಯೋಜನೆ ಮಾಡೋದಾರು? ಫ್ರಾನ್ಸ್ ದೇಶದ ಸೀನ್ ನದಿಯ ದಡದ ಮೇಲೆ ಆಯೋಜನೆ ಮಾಡೋದಾರು. ಓಕೆನಾ? ಈ ಫ್ರಾನ್ಸ್ ದೇಶದ ರಾಜಧಾನಿ ಯಾವುದ್ರಿ? ಪ್ಯಾರಿಸ್. ಫ್ರಾನ್ಸ್ ದೇಶದ ರಾಜಧಾನಿ ಯಾವುದು? ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್. ಈ ಪ್ಯಾರಿಸ್ ಯಾವ ನದಿಯ ದಡದ ಮೇಲೆ ಐತಂದ್ರೆ ಸೀನ್ ನದಿಯ ದಡದ ಮೇಲೆ ಐತಿ. ನಿಮಗೊಂದು ಕ್ವಶನ್ ಕೇಳಿ, ಚೆನ್ನಕೇಶವ ದೇವಾಲಯ ಯಾವ ನದಿಯ ದಡದ ಮೇಲೆ ಐತಂತ ಆನ್ಸರ್ ಮಾಡಿರಿ. ಓಕೆನಾ? ನೋಡಿ, ಒಲಿಂಪಿಕ್ಸ್ನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಸ್ಟೇಡಿಯಂನ ಹೊರಗಡೆ ನಡೀತಕ್ಕಂಥ ಪಥಸಂಚಲನ ಇದಾಗಲಿದೆ. ಯಾವುದ್ರಿ? ಇದಾಗಲಿದೆ. ಈಗ ನಡೀತೈತಲ್ಲ ಇದು ಸೀನ್ ನದಿಯ ದಡದ ಮೇಲೆ. ನೆನಪಿಡುವರು ಸೀನ್ ನದಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಸೀನ್ ನದಿ ಯಾವ ದೇಶದಲ್ಲಿದೆ ಅಂತ ಕ್ವಶನ್ ಬರ್ಬೋದು. ಹೌದಾ? ಪ್ಯಾರಿಸ್ ಯಾವ ನದಿಯ ದಡದ ಮೇಲಿದೆ ಅಂತ ಕ್ವಶನ್ ಬರ್ಬೋದು. ಒಟ್ಟಿನಲ್ಲಿ ಸೀನ್ ನದಿ ಸುದ್ದಿದಾಗೈತೆ ಅಂದ್ರೆ ಸೀನ್ ನದಿ ಬಗ್ಗೆ ಗೊತ್ತಿರಬೇಕು. ಓಕೆನಾ? ಆಮೇಲೆ ಇತ್ತೀಚೆಗೆ ಏನು ಮಾಡಿದ್ರು ಅಂದ್ರೆ ನಮ್ಮಲ್ಲಿ 2024 ಒಳಗೆ ಫ್ರಾನ್ಸ್ನ ಪ್ಯಾರಿಸ್ ಒಳಗೆ ಫ್ರಾನ್ಸ್ನ ಪ್ಯಾರಿಸ್ ಒಳಗೆ ಏನು ನಡೆಯೋದವು? ಒಲಿಂಪಿಕ್ ನಡೆಯೋದವು. ಹೌದಾ? ಫ್ರಾನ್ಸ್ನ ಪ್ಯಾರಿಸ್ ಒಳಗೆ ಇನ್ನೂ ಎಷ್ಟು 100 ದಿನ ಬಾಕಿ ಐತಿ. ಹೌದಾ? ಇನ್ನೂ 100 ದಿನ ಬಾಕಿ ಐತಿ. ಅದರ ಕ್ರೀಡಾ ಜ್ಯೋತಿಯನ್ನು ಎಲ್ಲಿ? ಒಲಿಂಪಿಕ್ನ ಹೆರಾ ಎಂಬ ಪ್ರಾಚೀನ ದೇವಾಲಯದಲ್ಲಿ ನಟಿ ಮೇರಿ ಮೀನಾ ಅವ್ರು ಏನು ಮಾಡಿದ್ರು ಅಂದರೆ ಪ್ರಾಚೀನ ಸಂಪ್ರದಾಯದಂತೆ ಏನು ಮಾಡಿದರು? ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದರು. ಹೌದಾ? ನಮ್ಮಲ್ಲಿ ಕ್ರೀಡಾ ಜ್ಯೋತಿಯಾಗಿ ಯಾರು ಆಯ್ಕೆ ಆಗಿದ್ರು ಅಂದ್ರೆ ಅಭಿನವ್ ಬಿಂದ್ರಾ ಅವರ ಕ್ರೀಡಾ ಜ್ಯೋತಿ ಅಂದರೆ ಇದು ಟಾರ್ಚ್ ವಿಯರರ್ ಅಂತೇಳಿ ವಾಹಕರಾಗಿ ಆಯ್ಕೆ ಆಗಿದ್ರು. ಇವರು ಅಭಿನವ್ ಬಿಂದ್ರಾ ಯಾರು ಗೊತ್ತೈತೇನ್ರಿ? ಇವರು ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಮೊದಲ ಭಾರತೀಯರು. ಯಾರ್ರಿ? ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಮೊದಲ ಭಾರತೀಯರು ಯಾರ್ರಿ? ಅಭಿನವ್ ಬಿಂದ್ರಾ. ನೆನಪಿರಲಿ. ಎಷ್ಟರೊಳಗೆ? 2008 ಇದನ್ನು ಏನು ಪಡಿತಾರೋ? ಚಿನ್ನದ ಪದಕವನ್ನು ಪಡಿತಾರೋ. ಚಿನ್ನದ ಪದಕವನ್ನು ಪಡಿತಾರೋ 2008 ಒಲಿಂಪಿಕ್ಸ್ ಒಳಗೆ. ಯಾವ ವಿಭಾಗದಾಗ ಪಡಿತಾರಂದ್ರೆ ಶೂಟಿಂಗ್. ಯಾವ ವಿಭಾಗದಾಗ? ಶೂಟಿಂಗ್. ಇವ್ರದ್ದು ಆತ್ಮಕಥೆ ಯಾವ್ದು ಗೊತ್ತೇನ್ರಿ? ಎ ಶೂಟ್ ಆ್ಯಟ್ ಹಿಸ್ಟ್ರಿ. ಇವ್ರದ ಆತ್ಮಚರಿತ್ರೆ ಆಗಿತ್ತು. ಯಾರಂದ್ರೆ ಅಭಿನವ್ ಬಿಂದ್ರಾ. ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರು, ಒಲಿಂಪಿಕ್ಸ್ ಕ್ರೀಡೆಗಳ ಬಗ್ಗೆ ನೋಡ್ರಿ. ಇಲ್ಲೊಂದು ಸ್ವಲ್ಪ ಇದೊಂದು ಇಮೇಜ್ ಹಾಕಿನಿ, ಇದೊಂದು ನೋಡ್ರಿ. ಇಲ್ಲಿ ನೋಡ್ರಿ, ಇದು ಪರ್ಪಲ್ ಕಲರ್ ಯಾವುದನ್ನು ಸಿಂಬಲ್ ಮಾಡ್ತೈತಿ? ಯಾವ ಖಂಡವನ್ನು ಪ್ರತಿನಿಧಿಸ್ತೈತಿ ಅಂದ್ರೆ ಯುರೋಪ. ಓಕೆನಾ? ಇದು ಬ್ಲ್ಯಾಕ್ ನೋಡ್ರಿ. ಕಪ್ಪು ಕಲರ್ ಯಾವ್ದು? ಆಫ್ರಿಕಾವನ್ನು ಪ್ರತಿನಿಧಿ ಮಾಡ್ತೈತಿ. ಓಕೆ. ರೆಡ್ ನೋಡ್ರಿ. ರೆಡ್ ಯಾವ ಖಂಡವನ್ನು ಪ್ರತಿನಿಧಿಸ್ತೈತಿ ಅಂದ್ರೆ ಅಮೇರಿಕಾವನ್ನು ಪ್ರತಿನಿಧಿಸ್ತೈತಿ.
ಓಕೆ, ಇನ್ನು ಎಲ್ಲೋ ನೋಡ್ರಿ, ಎಲ್ಲೋ ಯಾವ ಖಂಡವನ್ನು ಪ್ರತಿನಿಧಿಸ್ತೈತಿ ಅಂದ್ರೆ ಏಷ್ಯಾವನ್ನು ಪ್ರತಿನಿಧಿಸ್ತೈತಿ. ಆಸ್ಟ್ರೇಲಿಯಾ ಯಾವುದಂದ್ರೆ ಗ್ರೀನ್, ಆಸ್ಟ್ರೇಲಿಯಾದ ಯಾವುದರೆ ಗ್ರೀನ್ ಯಾವುದನ್ನು ಯಾವ ಖಂಡವನ್ನು ಪ್ರತಿನಿಧಿಸ್ತೈತಿ ಅಂದ್ರೆ ಆಸ್ಟ್ರೇಲಿಯಾ ಖಂಡವನ್ನು ಪ್ರತಿನಿಧಿಸ್ತೈತಿ. ಇದು ಏನಂದ್ರೆ ಒಲಿಂಪಿಕ್ ಧ್ವಜ, ಒಲಿಂಪಿಕ್ ಧ್ವಜ, ಹೌದಾ, ಒಲಿಂಪಿಕ್ ಧ್ವಜ. ಇಲ್ಲಿ ನೋಡ್ರಿ, ಓಕೆ, ಒಲಿಂಪಿಕ್ಸ್ ಕ್ರೀಡೆಗಳು ಈ ಕಡೆ ಬರ್ರಿ. ಇಲ್ಲಿ ನೋಡ್ರಿ, ಪ್ರಾಚೀನ ಕಾಲದ ಒಲಿಂಪಿಕ್ಸ್ ಕ್ರೀಡೆಗಳು ಕ್ರಿಸ್ತಪೂರ್ವ 776 ಪ್ರಾರಂಭಗೊಳ್ತು, ಹೌದಾ. ಯಾರು ಪ್ರಾರಂಭ ಮಾಡ್ತಾರೆ? ಹೆರಾಕ್ಲಿಸ್ ಎಂಬ ದೊರೆ ಗ್ರೀಕ್ ಒಳಗೆ ಏನು ಮಾಡ್ತಾನೆ? ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳನ್ನು ಪ್ರಾರಂಭ ಮಾಡ್ತಾನೆ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಯಾವಾಗ ಪ್ರಾರಂಭ ಆಕಾವ ಅಂದ್ರೆ 1986 ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭ ಆಕಾವ. ಎಲ್ಲಿ ಪ್ರಾರಂಭ ಆಕಾವ ಅಂದ್ರೆ ಗ್ರೀಕ್ ದೇಶದ ಅಥೆನ್ಸ್ ನಗರದಲ್ಲಿ ಪ್ರಾರಂಭ ಆಕಾವ. ಇವು ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಎಷ್ಟು ವರ್ಷಗಳಿಗೆ ನಡೀತಾವ ಅಂದ್ರೆ 4 ವರ್ಷಗಳಿಗೆ ನಡೀತಾವ. ಈ ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ? ಪಿಯರೆ ಡಿ ಕೋಬರ್ಟಿನ್ ಅಂತೇಳಿ ಕರೀತಾರೆ. ನಾನು ನಿಮಗೊಂದು ಕ್ವಶನ್ ಕೇಳಿ, ನಿಮಗೆ ಒಂದು ಕ್ವಶನ್ ಏನಂದ್ರೆ, ಕಾಮನ್ವೆಲ್ತ್ ಗೇಮ್ಸ್ನ ಪಿತಾಮಹ ಯಾರು? ಯಾರೇ? ಕಾಮನ್ವೆಲ್ತ್ ಗೇಮ್ಸ್ನ ಪಿತಾಮಹ ಯಾರು? ಕಾಮನ್ವೆಲ್ತ್ ಗೇಮ್ಸ್ನ ಪಿತಾಮಹ ಯಾರು ಅಂತೇಳಿ ಕಮೆಂಟ್ ಮಾಡಿ, ಓಕೆನಾ. ಇನ್ನು ಸ್ವಲ್ಪ ಇದ್ರ ಬಗ್ಗೆ ನೋಡಿದ್ರೆ ಇಲ್ಲಿ ಏನಂದ್ರೆ ರೀ, ಜೂನ್ ವೇಟ ಇದನ್ನು ಏನು ಮಾಡಿರಿ, ಕಾಮನ್ವೆಲ್ತ್ ಗೇಮ್ಸ್ನ ಪಿತಾಮಹ ಯಾರು ಅಂತೇಳಿ ಕಮೆಂಟ್ ಮಾಡಿರಿ. ಓಕೆ, ಇಲ್ಲಿ ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಯಾರ? ಪಿಯರೆ ಡಿ ಕೋಬರ್ಟಿನ್. ಇವ್ರನ್ನ ಯಾಕೆ ನಮ್ಮ ಆಧುನಿಕ ಒಲಿಂಪಿಕ್ನ ಪಿತಾಮಹ ಅಂತೇಳಿ ಕರೀತಾರೆ ಅಂದ್ರೆ ಇಲ್ಲಿ ನೋಡಿರಿ, ಫ್ರಾನ್ಸ್ ದೇಶದ ಪ್ಯಾರಿಸ್ನಾಗ ಪಿಯರೆ ಡಿ ಕೋಬರ್ಟಿನ್ ಅವ್ರು ಏನು ಮಾಡ್ತಾರೆ? 1984 ಜೂನ್ 23 ಏನು ಮಾಡ್ತಾರೆ? ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯನ್ನು ಸ್ಥಾಪನೆ ಮಾಡ್ತಾರೋ. ಎಲ್ಲಿ ಸ್ಥಾಪನೆ ಮಾಡ್ತಾರೋ? ಫ್ರಾನ್ಸ್ನ ಪ್ಯಾರಿಸ್ ಒಳಗೆ. ಇದರ ಕೇಂದ್ರ ಕಚೇರಿ ಎಲ್ಲಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಲಾಸನ್ಯದಾಗ ಇದರ ಕೇಂದ್ರ ಕಚೇರಿ ಕಂಡು ಬರ್ತೈತಿ. ಇದು ಜೂನ್ 23 ಇದು ಸ್ಥಾಪನೆ ಆಗಿದ್ದರಿಂದ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಸ್ಥಾಪನೆ ಆಗಿದ್ದರಿಂದ ನಾವೇನು ಮಾಡ್ತೀವಿ? ಜೂನ್ 23 ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತೇಳಿ ಆಚರಿಸ್ತೀವಿ. ಏನಂತ ಆಚರಿಸ್ತೀವಿ? ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತೇಳಿ ಆಚರಿಸ್ತೀವಿ, ಓಕೆನಾ. ಇನ್ನು ನೋಡಿರಿ, ಸ್ವಲ್ಪ ಒಲಿಂಪಿಕ್ ಕುರಿತು ಸ್ವಲ್ಪ ನೋಡಿದರೆ ಏನೈತೆ ಅಂದ್ರೆ, ಈ ಒಲಿಂಪಿಕ್ ಎಂಬ ಪದ ಏನ್ರಿ, ಈ ಒಲಿಂಪಿಕ್ ಎಂಬ ಪದ ಹೆಂಗೆ ಬರ್ತಂದ್ರೆ ಗ್ರೀಕ್ ಪದವಾದ ಯಾವುದ್ರಿ? ಗ್ರೀಕ್ ಪದವಾದ ಗ್ರೀಕ್ ಪದವಾದ ಒಲಿಂಪಿಯಾ ಎಂಬ ಪದದಿಂದ ಬಂದೈತಿ. ಇಲ್ಲಿ ಒಲಿಂಪಿಯಾ ಎಂಬುದು ಏನಂದ್ರೆ ಗ್ರೀಕ್ ನಗರದ ಒಂದು ಪರ್ವತ, ಏನ್ರಿ? ಗ್ರೀಕ್ ನಗರದ ಒಂದು ಪರ್ವತ ಆಗೈತಿ. ಒಲಿಂಪಿಯಾ ಎಂಬುದೊಂದು ಏನ್ರಿ? ಪರ್ವತ. ಆಮೇಲೆ ನೆಕ್ಸ್ಟ್ ನೋಡಿದ್ರೆ ಏನೈತಿ, ಇಲ್ಲಿ ನೋಡ್ರಿ, ಈಗ ನಮ್ಮಲ್ಲಿ ಸಮ್ಮರ್ ಒಲಿಂಪಿಕ್, ವಿಂಟರ್ ಒಲಿಂಪಿಕ್ಸ್ ಅಂದರೆ ಬೇಸಿಗೆ ಒಲಿಂಪಿಕ್ಸ್ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಅಂತ ಬರ್ತಾವೆ. ನಮ್ಮಲ್ಲಿ ಚಳಿಗಾಲದ ಒಲಿಂಪಿಕ್ಸ್ ಯಾವುದ್ರಿ? ಚಳಿಗಾಲದ ಒಲಿಂಪಿಕ್ಸ್ ಯಾವಾಗ ಸ್ಥಾಪನೆ ಆಯಿತು? 1924 ಪ್ರಥಮ ಬಾರಿಗೆ ಪ್ರಾರಂಭವಾದವು. ಇದರ ಮೊದಲ ಆವೃತ್ತಿ ಎಲ್ಲಿ ನಡೀತಂದ್ರೆ ಫ್ರಾನ್ಸ್ನ ಪ್ಯಾರಿಸ್ದಾಗ ಇದರ ಪ್ರಥಮ ಆವೃತ್ತಿ ನಡೀತು. ಫ್ರಾನ್ಸ್ನ ಪ್ಯಾರಿಸ್ ಒಳಗೆ ಪ್ರಥಮ ಆವೃತ್ತಿ ನಡೀತೈತಿ. ಆಮೇಲೆ ಇನ್ನು ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ನೋಡಿದರೆ, ಈ ಪ್ಯಾರಾ ಒಲಿಂಪಿಕ್ಸ್ ಎಲ್ಲಿ ನಡೀತಂದ್ರೆ ಪ್ರಥಮ ಬಾರಿಗೆ 1960 ಪ್ಯಾರಾ ಒಲಿಂಪಿಕ್ಸ್ 1960 ಎಲ್ಲಿ ನಡೀತಾರೆ? ಇಟಲಿಯ ರೋಮ್ದೊಳಗೆ ನಡೀತೈತಿ. ಇಟಲಿಯ ರೋಮ್ದೊಳಗೆ ಪ್ಯಾರಾ ಒಲಿಂಪಿಕ್ 1960 ನಡೀತೈತಿ. ಆಮೇಲೆ ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಮೊದಲ ಆಟಗಾರ ಅಂತೇಳಿ, ಆಮೇಲೆ ಇನ್ ಕಡೆ ಏನು ಹೇಳಿನಿ, ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಮೊದಲ ಆಟಗಾರ ಯಾರು? ಅಭಿನವ್ ಬಿಂದ್ರಾ ಬಗ್ಗೆ ಹೇಳಿದೆಲ್ಲ. ಆಮೇಲೆ ಮೊದಲ ಮಹಿಳೆ ಯಾರ್ರಿ? ಮೊದಲ ಮಹಿಳೆ ಯಾರು ಬರ್ತಾರಂದ್ರೆ ಕರ್ನಂ ಮಲ್ಲೇಶ್ವರಿ. ಯಾರ್ರಿ? ಕರ್ನಂ ಮಲ್ಲೇಶ್ವರಿ ಅವರು ಪ್ರಥಮ ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಪ್ರಥಮ ಭಾರತೀಯ ಮಹಿಳೆ, ಹೌದಾ. ಇವ್ರು ಯಾವಾಗ ಪಡಿತಾರೆ ಅಂದರೆ 2000 ನೋಡ್ರಿ, 2000 ಯಾವ್ದ್ರಾಗ್ರಿ? ವೇಟ್ ಲಿಫ್ಟಿಂಗ್, ಭಾರ ಎತ್ತುವಿಕೆ ಒಳಗೆ ಇವ್ರು ಏನು ಮಾಡ್ತಾರೆ? ಪದಕವನ್ನು ಪಡಿತಾರೋ. ಅದು ಯಾವ ಪದಕ ರೀ? ಕಂಚಿನ ಪದಕವನ್ನು ಪಡಿತಾರೋ, ಹೌದಾ. ಅವ್ರು ಯಾವ್ದು ಪಡೆದಿರ್ತಾರೋ? ಚಿನ್ನದ ಪದಕವನ್ನು ಪಡೆದಿರ್ತಾರೆ. ಇನ್ನು ಸ್ವಲ್ಪ ನೋಡ್ರಿ, ಬೇಸಿಗೆ ಒಲಿಂಪಿಕ್
ಬೇಸಿಗೆ ಒಲಿಂಪಿಕ್ ಕ್ರೀಡೆಗಳು 2020 ಎಲ್ಲಿ ನಡೀತ್ರಿ? 2020 ಜಪಾನ್ದ ಟೋಕಿಯೋ ಒಳಗೆ ನಡಿತೈತಿ ಹೌದಾ, ನಡೆದೈತಿ ಜಪಾನ್ದ ಟೋಕಿಯೋ ಒಳಗೆ. ಓಕೆನಾ. 2024 ಎಲ್ಲಿ ನಡೀತೈತ್ರಿ? ಫ್ರಾನ್ಸ್ನ ಪ್ಯಾರಿಸ್ ಒಳಗೆ ನಡೀತೈತಿ. ಪ್ಯಾರಿಸ್ದಾಗ ನಡೀತೈತಿ. ಓಕೆನಾ. 2028 ಎಲ್ಲಿ ನಡೀತೈತ್ರಿ? 2028 ಎಲ್ಲಿ ನಡೀತೈತಿ? ಲಾಸ್ ಏಂಜಲೀಸ್ ಎಲ್ರಿ ಇದು? ಅಮೇರಿಕಾದ ಲಾಸ್ ಏಂಜಲೀಸ್ನಾಗ ನಡೀತೈತಿ. ಓಕೆನಾ. 2032 ಎಲ್ಲಿ ನಡೀತೈತಿ ಅಂದ್ರೆ ಆಸ್ಟ್ರೇಲಿಯಾದ ಬ್ರಿಸ್ಬೇನ್. ಯಾವ್ದ್ರಿ? ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ಒಳಗೆ ಎಲ್ಲಿ ನಡೀತೈತಿ? ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ಒಳಗೆ 2032 ನಡೀತೈತಿ ಬೇಸಿಗೆ ಒಲಿಂಪಿಕ್ಸ್. ಆಮೇಲೆ ಚಳಿಗಾಲದ ಒಲಿಂಪಿಕ್ಸ್ ಎಲ್ಲಿ ನಡೆದವ್ರು? ಪ್ರಥಮ ಬಾರಿಗೆ ಎಲ್ಲಿ ನಡೆದಿತ್ತು? ಫ್ರಾನ್ಸ್ನ ಪ್ಯಾರಿಸ್ ಒಳಗೆ 1924 ಚಳಿಗಾಲದ ಒಲಿಂಪಿಕ್ಸ್ ನಡೆದಿತ್ತು. ಆಮೇಲೆ 2022 ಎಷ್ಟ್ರಿ? 2022 ಎಲ್ಲಿ ನಡೆದಿತ್ತು? ಚೀನಾದ ಬೀಜಿಂಗ್ ಒಳಗೆ ನಡೆದಿತ್ತು. ಎಲ್ಲಿ ನಡೆದಿತ್ತು ರೀ? ಚೀನಾದ ಬೀಜಿಂಗ್ದಾಗ ನಡೆದಿತ್ತು. ಓಕೆನಾ. 2026 ಎಲ್ಲಿ ನಡೀತೈತೆ ಅಂದ್ರೆ 2026 ಎಲ್ಲಿ ನಡೀತೈತೆ ಅಂದರೆ ಇಟಲಿಯ ಮಿಲಾನ್ ಎಲ್ಲಿ ನಡೀತೈತೆ ರೀ? ಇಟಲಿ ಒಳಗೆ ನಡೀತೈತಿ. ಹೊಂದಿಸಿ ಬರೆಯೋದ್ರಾಗ ಭಾಳ ಇಂಪಾರ್ಟೆಂಟ್ ಆಗ್ತಾವೆ ಇವು ಮಾತ್ರ. 2022 ಪ್ರೀ ಕೋಚಿಂಗ್ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಸೇಮ್ ಹಿಂಗೆ ಕೇಳೋಣ. ಇದೇನೈತಿ ಇದೇ ಪ್ಯಾಟ್ರನ್ ಒಳಗೆ ಕೇಳ್ಬಿಟ್ಟಾನ. ಓಕೆನಾ. ಇಲ್ಲಿ ನೋಡ್ರಿ, ಇದು ಯಾವುದ್ರಿ? ಚಳಿಗಾಲದ ಒಲಿಂಪಿಕ್ಸ್ ನೋಡ್ರಿ. ಚಳಿಗಾಲದ ಒಲಿಂಪಿಕ್ಸ್ 2030 ಎಲ್ಲಿ ನಡೀತೈತಿ? 2030 ಎಲ್ಲಿ ನಡೀತೈತಿ ಅಂದರೆ ಸ್ವೀಡನ್ ದೇಶದೊಳಗೆ ನಡೀತೈತಿ. ಓಕೆನಾ. ಇವು ಒಂದು ಕಡೆ ಬರೆದಿಟ್ಕೋರಿ. ಫ್ರಂಟ್ ಪೇಜ್ ಒಳಗೆ ಕರೆಂಟ್ ಅಫೇರ್ಸ್ ಬುಕ್ ಒಳಗೆ ಫ್ರಂಟ್ ಪೇಜ್ನಾಗ ಬರೆದಿಟ್ಕೋಬೇಕಿಂತವೆಲ್ಲ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಯಾವುದ್ರಿ? ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀನ್ಯ ಕೈಗಾರಿಕಾ ಪ್ರದೇಶ ಎಲ್ಲೈತಿ? ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀನ್ಯ ಎಲ್ಲೈತಿ ಅಂದ್ರೆ ಬೆಂಗಳೂರು ಒಳಗೈತಿ ಕೈಗಾರಿಕಾ ಪ್ರದೇಶ. ಇವ್ರು ಯಾಕೆ ಸುದ್ದಿದಾಗಿದ್ರು? ಪೀನ್ಯ ಕೈಗಾರಿಕಾ ಪ್ರದೇಶ ಯಾಕೆ ಸುದ್ದಿದಾಗೈತಿ ಅಂದ್ರೆ ಇಲ್ಲಿ ನೋಡ್ರಿ, ಇತ್ತೀಚೆಗೆ ಇಲ್ಲಿ ಉತ್ಪಾದನೆಯಾಗುತ್ತಿರುವಂತಹ ರಾಸಾಯನಿಕ ತ್ಯಾಜ್ಯದ ನೀರನ್ನು ಸಂಸ್ಕರಿಸಲಾಕ ಇವ್ರು ಏನು ಮಾಡತ್ತಾರಂದ್ರೆ ಜಪಾನ್ ದೇಶದ ತಂತ್ರಜ್ಞಾನವಾದ ಮೊಬೈಲ್ ತಂತ್ರಜ್ಞಾನ ಯಾವುದ್ರಿ? ಇ ಟಿ ಪಿ ತಂತ್ರಜ್ಞಾನವನ್ನು ಜಲಮಂಡಳಿ ಏನು ಮಾಡೈತಿ? ಅಳವಡಿಸ್ಕೊಳ್ಳೋಕೆ ಮುಂದಾಗೈತಿ. ಎಲ್ಲಿ? ಪೀನ್ಯ ಕೈಗಾರಿಕಾ ಪ್ರದೇಶದೊಳಗೆ. ಇ ಪಿ ಟಿ ಅಂದರೆ ಏನಂದ್ರೆ ರೀ, ಸಾರಿ ಇಲ್ಲಿ ಬರಬೇಕು, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್. ಸಾರಿ ಇದು ಅಲ್ಲ, ಎಸ್ ಓಕೆ, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಅಂತೇಳಿ ಇದು ಲಾಂಗ್ ಫಾರ್ಮ್. ಓಕೆನಾ. ನೆಕ್ಸ್ಟ್ ನೋಡ್ರಿ, 2024 ಸಾಲಿನ ಲತಾ ಮಂಗೇಶ್ಕರ್ ಪ್ರಶಸ್ತಿಯ ಭಾಜನರಾದವರು ಯಾರು? 2024 ಸಾಲಿನ ಲತಾ ಮಂಗೇಶ್ಕರ್ ಪ್ರಶಸ್ತಿಗೆ ಭಾಜನರಾದವ್ರು ಯಾರ್ರೀ? ಭಾಜನರಾದವ್ರು ಬಾಲಿವುಡ್ ನಟ ಯಾರ್ರೀ? ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್. ಹೌದಾ, ಅಮಿತಾಬ್ ಬಚ್ಚನ್ ಅವರು 2024 ಸಾಲಿನ ಲತಾ ಮಂಗೇಶ್ಕರ್ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಓಕೆನಾ. 2022 ಈ ಪ್ರಶಸ್ತಿಯನ್ನು ಏನು ಮಾಡ್ತಾರೆ? ಲತಾ ಮಂಗೇಶ್ಕರ್ ಟ್ರಸ್ಟ್ನವ್ರು ಏನು ಮಾಡ್ತಾರೆ? ಕೊಡತ್ತಾರೆ. ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವ್ರು ಯಾರಂದ್ರೆ ನರೇಂದ್ರ ಮೋದಿ ಮೊದಲು ಪಡೆದ ವ್ಯಕ್ತಿ ಇರೋರು. ಹೌದಾ, ಮೊದಲು ಪಡೆದ ವ್ಯಕ್ತಿ ಯಾರೇ? ನರೇಂದ್ರ ಮೋದಿ. 2023 ಒಳಗೆ ಯಾರಿಗೆ ಕೊಡಲಾಯಿತು? ಆಶಾ ಭೋಸ್ಲೆ ಅವರಿಗೆ ಕೊಡಲಾಗಿತ್ತು. ನೆಕ್ಸ್ಟ್ ನೋಡ್ರಿ, ಯಾವ ದಿನವನ್ನು ವಿಶ್ವ ಯಕೃತ್ ದಿನವನ್ನಾಗಿ ಆಚರಿಸಲಾಗ್ತದೆ? ಯಾವ ದಿನವನ್ನು ವಿಶ್ವ ಯಕೃತ್ ದಿನವನ್ನಾಗಿ ಆಚರಿಸಲಾಗ್ತದೆ? ಯಾವ ದಿನ ರೀ? ಏಪ್ರಿಲ್ 19 ವಿಶ್ವ ಯಕೃತ್ ದಿನ. ಯಕೃತ್ ಅಂದರೆ ಏನು ರೀ? ಲಿವರ್. ಹೌದಾ, ಲಿವರ್. ವರ್ಲ್ಡ್ ಲಿವರ್ ಡೇ ಯಾವಾಗ ರೀ? ಏಪ್ರಿಲ್ 19 ವಿಶ್ವ ಲಿವರ್ ಡೇ ಅಂತೇಳಿ ಆಚರಿಸ್ತೀವಿ. 2024 ಥೀಮ್ ಏನಾಗಿತ್ತು ರೀ? ಅಂದರೆ ಕೀಪ್ ಯುವರ್ ಲಿವರ್ ಹೆಲ್ತ್ ಆ್ಯಂಡ್ ಡಿಸೀಸ್ ಫ್ರೀ. ಹೌದಾ, ಇದ್ರದ ಥೀಮ್ ಆಗಿತ್ತು. ಓಕೆನಾ. 2012 ಈ ದಿನವನ್ನು ಆಚರಿಸಲಾಗ್ತದೆ. 2012 ಈ ದಿನವನ್ನು ಏನು ಮಾಡ್ತಾರೆ? ಆಚರಿಸ್ಕೋತ ಬರಾಕತ್ತಾರು. ಓಕೆನಾ. ಇದು ಲಿವರ ಯಕೃತ ಇದು ಇಲ್ಲಿ ಬರಬೇಕು, ಪಿತ್ತಜನಕಾಂಗ. ಸಾರಿ, ಓಕೆ, ಲಿವರ ಯಕೃತ ಪಿತ್ತಜನಕಾಂಗ ಅಂದ್ರೆ ಎಲ್ಲ ಒಂದೇ. ಹೌದಾ, ಇದು ಮಾನವನ ದೇಹದ ಬಲಭಾಗದಲ್ಲಿ ಕಂಡುಬರ್ತೈತಿ. ಹೌದಾ, ಬಲಭಾಗದಲ್ಲಿ ಕಂಡು ಬರ್ತಾ ಇದ್ದು ಮತ್ತು ಇದು ಏನೈತಿ ಅಂದರೆ ತ್ರಿಕೋಣಾಕೃತಿಯಲ್ಲಿ ಕಂಡು ಬರ್ತೈತಿ. ಮತ್ತು ಇದ್ರ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತೇನ್ರಿ? ಕಟ್ ಮಾಡಿದ್ರೆ ಮತ್ತೆ ಬೆಳೆಯುವಂಥ ಮಾನವ ದೇಹದ ಅಂಗ ಯಾವುದಂದ್ರೆ ಅದು ಲಿವರ, ಪಿತ್ತಜನಕಾಂಗ. ಇದು ಪಿತ್ತಜನಕಾಂಗ ವಾಪಸ್ ಬೆಳಿಲಕ್ಕ ಏನು ಮಾಡ್ತಾರೆ ಅಂದರೆ ಇದಕ್ಕೆ
ಬೆಳಿಲಕ್ಕ ಸಹಾಯ ಮಾಡ್ತಕ್ಕಂಥ ಜೀವಕೋಶಗಳು ಯಾವ ಅಂದ್ರೆ ಹೆಪಾಸೈಟ್ಸ್ ಅಂತೇಳಿ ಜೀವಕೋಶಗಳು ಬರ್ತಾವೆ. ಯಾವ್ರಿ? ಹೆಪಾಸೈಟ್ಸ್. ಹೆಪಾಸೈಟ್ಸ್ ಜೀವಕೋಶಗಳು ಕಂಡುಬರ್ತಾವೆ. ಈ ಹೆಪಾಸೈಟ್ಸ್ ಜೀವಕೋಶಗಳು ಏನು ಮಾಡ್ತಾವೆ ಅಂದ್ರೆ ಈ ಯಕೃತ್, ಈ ಲಿವರ್, ಪಿತ್ತಜನಕಾಂಗ ಬೆಳಿಲಕ್ಕ ಸಹಾಯ ಮಾಡ್ತಾವೆ. ಓಕೆನಾ? ಇದು ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ. ಯಾವುದ್ರಿ? ಪಿತ್ತಜನಕಾಂಗ ಮಾನವ ದೇಹದ ಅತಿ ದೊಡ್ಡ ಗ್ರಂಥಿಯಾಗಿದೆ. ಮತ್ತು ಇಲ್ಲಿ ಐತೆ ನೋಡ್ರಿ ಕೆಳಗೆ, ಕತ್ತರಿಸಿದ್ರೆ ಮತ್ತೆ ಬೆಳೆಯುವ ಅಂಗವಾಗೈತಿ. ಆಮೇಲೆ ಇದು ಬಿಡುಗಡೆ ಮಾಡುವ ಹಾರ್ಮೋನ್ ಯಾವುದ್ರಿ? ಪಿತ್ತರಸ. ಇದು ಯಾವ ಹಾರ್ಮೋನನ್ನು ಬಿಡುಗಡೆ ಮಾಡ್ತೈತಿ? ಪಿತ್ತರಸವನ್ನು ಬಿಡುಗಡೆ ಮಾಡ್ತೈತಿ. ಓಕೆನಾ? ಇಲ್ಲಿ ನೋಡ್ರಿ, ಈ ಪಿತ್ತರಸದ ಬಗ್ಗೆ ಸ್ವಲ್ಪ ನೋಡ್ಬೇಕಾದ್ರೆ, ಈ ಪಿತ್ತರಸ ಅಂತಕ್ಕಂಥದ್ದು ಏನಾಗಿರ್ತೈತೆ ಅಂದ್ರೆ ಇದನ್ನು ಏನಂತ ಕರಿತಾರೆ? ಬೈಲ್ ಜ್ಯೂಸ್ ಅಂತ ಕರಿತಾರೆ. ಏನಂತ ಕರಿತಾರೆ? ಬೈಲ್ ಜ್ಯೂಸ್ ಅಂತ ಕರಿತಾರೆ. ಹೌದಾ? ಇದನ್ನು ಬೈಲ್ ಜ್ಯೂಸ್ ಅಂತ ಕರಿತಾರೆ. ಇದ್ರ ಪಿ ಎಚ್ ಮೌಲ್ಯ ಎಷ್ಟಾಗಿರ್ತೈತೆ ಅಂದ್ರೆ 7.5. ಎಷ್ಟು ರೀ? 7.5 ಇದರ ಪಿ ಎಚ್ ಮೌಲ್ಯ ಆಗಿರ್ತೈತಿ. ಪಿ ಎಚ್ ಮೌಲ್ಯ ಪವರ್ ಆಫ್ ಹೈಡ್ರೋಜನ್. ಹೌದಾ? ಇದು ಪಿ ಎಚ್ 7.5 ಅಂದರೆ ಏನು ರೀ? ಪ್ರತ್ಯಾಮ್ಲ ಆಗಿರ್ತೈತಿ. ಪ್ರತ್ಯಾಮ್ಲ ಆಗಿರ್ತೈತಿ. ಯಾವುದು? ಬೈಲ್ ಜ್ಯೂಸ್. ಇದ್ರ ಮೇಲೆ ಕ್ವಶನ್ ಆಗಿದಾವ. ಓಕೆನಾ? ಆಮೇಲೆ ಇನ್ನು ಸ್ವಲ್ಪ ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳನ್ನು ನೋಡಿದ್ರೆ ಯಾವ್ಯಾವ ಕಾಯಿಲೆಗಳು ಬರ್ತಾವ್ರಿ? ಜಾಂಡೀಸ್ ಬರ್ಬೋದು. ಜಾಂಡೀಸ್ ಬರ್ತೈತಿ. ಹೌದ್ರಿ? ಜಾಂಡೀಸ್ ಬಂದಾಗ ಏನಾಗಿರ್ತೈತೆ ಅಂದ್ರೆ ಕಾಮಾಲೆ ಐತಿವಲ್ರಿ, ಕಾಮಾಲೆ. ಇದು ಕಾಮಾಲೆ ಬರ್ಲಿಕ್ಕೆ ಕಾರಣ ಏನಂದ್ರೆ ಪಿತ್ತರಸ ಅತಿ ಹೆಚ್ಚಾಗಿ ಬಿಡುಗಡೆ ಆಗಿರ್ತೈತಿ. ಪಿತ್ತರಸ ಅತಿ ಹೆಚ್ಚಾಗಿ ಬಿಡುಗಡೆ ಆಯ್ತಂದ್ರೆ ಜಾಂಡೀಸ್ ಬರ್ತೈತಿ. ಆಮೇಲೆ ಹೆಪಟೈಟಸ್ ಬಿ ಅಂತೇಳಿ ಬರ್ತೈತಿ. ಈ ಲಿವರ್ ಯಕೃತನ್ನು ಬಾಧಿಸುವಂಥ ಇನ್ನೊಂದು ರೋಗ ಯಾವುದಂದ್ರೆ ಹೆಪಟೈಟಸ್ ಬಿ. ಹೌದಾ? ಈ ಹೆಪಟೈಟಸ್ ಬಿ ಏನೈತಲ್ಲ, ಇದು ವೈರಸ್. ಇದೊಂದು ವೈರಸ್ನಿಂದ ಹರಡುವ ರೋಗ. ಯಾವುದ್ರಿ? ಇದೊಂದು ವೈರಸ್. ನೆಕ್ಸ್ಟ್ ನೋಡೋಣ್ರಿ. ಓಕೆ, ಇತ್ತೀಚೆಗೆ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ 2024 ವರದಿಯ ಪ್ರಕಾರ ಇತ್ತೀಚೆಗೆ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ 2024 ವರದಿಯನ್ನು ಪ್ರಕಟಿಸಿದ ಸಂಸ್ಥೆ ಯಾವುದು? UNFPA. ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್. ಓಕೆನಾ? ಇದೇನಂತಂದ್ರೆ ಭಾರತದ ಜನಸಂಖ್ಯೆ 144 ಕೋಟಿ ದಾಟೈತಿ ಅಂತೇಳಿ ಇವ್ರು ಏನು ಮಾಡ್ಯಾರ? ವರದಿ ಕೊಟ್ಟಾರ. ಹಂಗಾದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶ ಯಾವುದು? ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶ ಯಾವುದ್ರಿ? ಭಾರತ ಆಗ್ತೈತಿ. ಹೌದಾ? ಅತಿ ಹೆಚ್ಚು 144 ಕೋಟಿ ಅಂದರೆ ಭಾರತ ಎಷ್ಟು ಹೊಂದೈತಿ? 144 ಕೋಟಿ ಹೊಂದೈತಿ. ಆಮೇಲೆ ಚೀನಾ ಎಷ್ಟು ಹೊಂದೈತಿ ಅಂದರೆ 142.5 ಕೋಟಿ. 142.5 ಕೋಟಿ ಜನಸಂಖ್ಯೆಯನ್ನು ಚೀನಾ ಹೊಂದೈತಿ. ಓಕೆ, ತರ್ಡ್ ಪ್ಲೇಸ್ನಾಗ ಯಾರು ಅದಾರ ರೀ ಸರ್ ಅಂದ್ರೆ ತರ್ಡ್ ಪ್ಲೇಸ್ನಾಗ 33.5 ಕೋಟಿ ಜನಸಂಖ್ಯೆ ಹೊಂದಿ ಅಮೇರಿಕಾ ತರ್ಡ್ ಪ್ಲೇಸ್ನಾಗ ಐತಿ. ಹೌದಾ? ಜನಸಂಖ್ಯೆ ಒಳಗೆ ಅಮೇರಿಕಾ ಪ್ರಸ್ತುತ ತರ್ಡ್ ಪ್ಲೇಸ್ನೊಳಗೆ ಐತಿ. ಇನ್ನು ನೋಡ್ರಿ, ಸ್ವಲ್ಪ ಮೊನ್ನೊಂದು ಕ್ವಶನ್ ಕೇಳಿದ್ದ, ಎಲ್ಲಿ ಕೇಳಿದ್ದ ಅಂತೇಳಿ ಫ್ಲಾಶ್ ಆಗ್ತಾಯಿಲ್ಲ, ಬಟ್ ಡೇಟ್ ವೈಸ್ ಕೇಳಿದ್ದ. ಮೋಸ್ಟ್ಲಿ CTI ಎಕ್ಸಾಮ್ ಇರ್ಬೋದು. ಹೌದಾ? ಡೇಟ್ ವೈಸ್ ಕೇಳಿದ್ದ. ಯಾವ ದಿನಾಂಕದಂದು ವಿಶ್ವವು 800 ಕೋಟಿಯನ್ನು ದಾಟಿತು ಅಂತೇಳಿ ಕ್ವಶನ್ ಕೇಳಿದ್ದ. ಹೌದಾ? CTI ಇರ್ಬೋದು, ಮೋಸ್ಟ್ಲಿ CTI ಇರ್ಬೋದು. ಓಕೆನಾ? ಯಾವ ಎಕ್ಸಾಮ್ ಅಂತ ಅಷ್ಟೊಂದು ಫ್ಲಾಶ್ ಆಗ್ತಾಯಿಲ್ಲ. 800 ಕೋಟಿ ಅಂತೇಳಿ ಯಾವ ದಿನಾಂಕದಂದು ದಾಟಿತಂದ್ರೆ 2022 ನವೆಂಬರ್ 15. ಹೌದಾ? ಮೋಸ್ಟ್ಲಿ SI ಎಕ್ಸಾಮ್ ಇರ್ಬೋದು. 545 SI ಎಕ್ಸಾಮ್ ನೋಡ್ರಿ. 545 SI ಎಕ್ಸಾಮ್ ಒಳಗೆ 2024 ನವೆಂಬರ್ 15 ಏನಾಗ್ತೈತಿ? ವಿಶ್ವದ ಜನಸಂಖ್ಯೆ 800 ಕೋಟಿಯನ್ನು ದಾಟ್ತೈತಿ. ಇದು ವಿಶ್ವದ ಜನಸಂಖ್ಯೆ 800 ಕೋಟಿ ಎಲ್ರಿ ಸರ? 800 ಕೋಟಿನೇ ಮಗು ಅಂದರೆ 800 ಕೋಟಿ ಮಗು ಯಾವುದಂದ್ರೆ ಫಿಲಿಪೈನ್ಸ್ ದೇಶದ ಜೋಸ್ ಟ್ಯಾಬುಲ್ಲಾ ಆಸ್ಪತ್ರೆ ಅಂತೇಳಿ ಆಸ್ಪತ್ರೆ ಒಳಗೆ ಮಾರ್ಗ್ರಿಟಾ ವಿಲ್ಲೋರೆಂಟಾ. ಯಾರ್ರಿ? ಮಾರ್ಗ್ರಿಟಾ ವಿಲ್ಲೋರೆಂಟಾ ಇವರಿಗೆ ಜನಿಸಿದ ಹೆಣ್ಣು ಮಗು ರೀ. ಹೌದಾ? ಇಲ್ಲಿ ತನಕ ಬಂದು ಇಷ್ಟು ಡೇಟ್ ಕೇಳೋಣಂದ್ರೆ ನೆಕ್ಸ್ಟ್ ಹೋಗಿ ಯಾರಿಗೆ ಜನಿಸಿದ ಮಗು ಅಂತ ಕೇಳೋಕೆ ಅವ್ರಿಗೇನಾಗೋದಿಲ್ಲ. ಅವ್ರು ಕೇಳ್ಬೋದು. ಸೆಂಟೆನ್ಸ್ ವೈಸ್ ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ ಕೇಳ್ತಾರೆ. ಹೌದಾ? ಇಲ್ಲಿ ತನಕ ಮುಂದುವರೆದು ಇಷ್ಟು ಡೇಟ್ ಕೇಳೋಣಂದ್ರೆ ನೆಕ್ಸ್ಟ್ ಇದು ಕ್ವಶನ್ ಬರ್ಬೋದು. ಹೌದಾ? ಮಾರ್ಗ್ರೆಟಾ ವಿಲ್ಲೋರೆಂಟಾ ಅವರಿಗೆ ಜನಿಸಿದ ಇದೇ 800 ಕೋಟಿ ಮಗು ಅಲ್ಲ, ಇವರಿಗೆ ಜನಿಸಿದ ಹೆಣ್ಣು ಮಗು 800 ಕೋಟಿನೇ ಮಗು. ಎಲ್ಲಿ ಜನಿಸ್ತೈತಿ ಅಂದರೆ ಫಿಲಿಪೈನ್ಸ್ ದೇಶದೊಳಗೆ ಜನಿಸ್ತೈತಿ. ಫಿಲಿಪೈನ್ಸ್ ಆಲ್ರೆಡಿ ಕ್ವಶನ್ ಆಗಿದಾವ. 7,000 ಕೋಟಿನೇ ಮಗು ಯಾವುದು? ಹೌದಾ? ಇಂಥವೆಲ್ಲ ಕ್ವಶನ್ ಆಗಿದಾವೆ. ಸ್ವಲ್ಪ ಅದರ ಕಡೆ ಲಕ್ಷ ಕೊಡ್ರಿ. ಆಮೇಲೆ ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ರ ಬಗ್ಗೆ ಹೇಳಿನಲ್ಲ. ಓಕೆನಾ? ಆಮೇಲೆ ನಮ್ಮ ರಾಜ್ಯದಾಗ ನೋಡ್ರಿ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳು ಯಾವಂದ್ರೆ
ರಾಜ್ಯಗಳು ಯಾವ್ದು ರೀ? ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಯು ಪಿ. ಯು ಪಿ ಐತಿ ಟಾಪ್ ಒನ್ದಾಗ. ಆಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರ ಐತಿ. ಆಮೇಲೆ ಯಾವ್ದೈತಿ ರೀ? ಬಿಹಾರ್ ಐತಿ. ಹೌದಾ, ಬಿಹಾರ್ ಐತಿ. ಆಮೇಲೆ ಪಶ್ಚಿಮ ಬಂಗಾಳ ಐತಿ. ಟಾಪ್ 4 ನೋಡ್ಕೊರಿ, ನೆನ್ಪಿಟ್ಕೋರಿ. ಆಮೇಲೆ ನೆಕ್ಸ್ಟ್ ನೋಡ್ರೆ, ಈಗ ಒಂದು ಸಂಸ್ಥೆ ವರದಿ ಕೊಟ್ಟೈತಿ. ಯಾವ ಸಂಸ್ಥೆ ಇರೋದು? UNPFA, ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್. ಯಾವ್ದು ರೀ? ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್. ಯಾವಾಗ ಸ್ಥಾಪನೆ ಆಕತ್ರಿ? 1969 ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಕೇಂದ್ರ ಕಚೇರಿ ಎಲ್ಲೈತಂದ್ರೆ, ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಒಳಗೆ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ನ್ಯೂಯಾರ್ಕ್ ಒಳಗೆ ಇದರ ಕೇಂದ್ರ ಕಚೇರಿ ಐತಿ. ನ್ಯೂಯಾರ್ಕ್ ಎಲ್ಲೈತಿ? USA, ಅಮೇರಿಕಾದ ನ್ಯೂಯಾರ್ಕ್ ಒಳಗೆ UNPA ಅಂದ್ರೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ದ ಕೇಂದ್ರ ಕಚೇರಿ ಕಂಡು ಬರ್ತೈತಿ. ನೆಕ್ಸ್ಟ್ ನೋಡೋಣ. ಭಾರತವು ಯಾವ ದೇಶದೊಂದಿಗೆ ಏನ್ರಿ? ಭಾರತವು ಯಾವ ದೇಶದೊಂದಿಗೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ರಫ್ತು ಮಾಡ್ಲಾಕ, ಇಲ್ಲೊಂದು ರಫ್ತನ್ನು ವರ್ಡ್ ಸೇರಬೇಕು. ರಫ್ತು ಒಪ್ಪಂದವನ್ನು ಮಾಡ್ಕೊಂಡೈತಿ ಅಂದ್ರೆ ಫಿಲಿಪೈನ್ಸ್ ದೇಶದೊಂದಿಗೆ ಭಾರತ ಏನು ಮಾಡ್ತೀವಿ ನಾವು? ನಿಮ್ಗೆ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲನ್ನು ಕೊಡ್ತೀವಿ ಅಂತೇಳಿ ಒಪ್ಪಂದ ಮಾಡ್ಕೊಂಡೈತಿ. ಯಾವಾಗ ಒಪ್ಪಂದ ಮಾಡ್ಕೊಂಡೈತೆ ಅಂದ್ರೆ ಇದು 2022 ಮಾಡ್ಕೊಂಡೈತಿ. ಮತ್ತೇನು ರೀ ಸರ್ 2022 ಕರೆಂಟ್ ಅಫೇರ್ಸ್ ಹೇಳ್ತೀನಿ ನೀವು ಬೇಡ್ರಿ. ಇತ್ತೀಚೆಗೆ ಏನು ಮಾಡತ್ತಾರಂದ್ರೆ ಇವರು ಭಾರತದವ್ರು ಏನು ಮಾಡ್ತಾರೆ? ಬ್ರಹ್ಮೋಸ್ ಕ್ಷಿಪಣಿಯನ್ನು ಅವರಿಗೆ ಕೊಡ್ಬೇಕಂತೇಳಿ ರಫ್ತು ಮಾಡೋಕ್ಕೆ ಸಿದ್ಧತೆಯನ್ನು ನಡೆಸ್ಯಾರ. ಪೇಪರ್ದಾಗ ಬಂದಿತ್ತು, ಓಕೆನಾ? ಪ್ರಜಾವಾಣಿ ಪೇಪರ್ ನೋಡಿರಿ. ಇವು ಎರಡು ರಾಷ್ಟ್ರಗಳ ಮಧ್ಯೆ $375 ಮಿಲಿಯನ್ ಒಪ್ಪಂದ 2022 ಆಗಿತ್ತು. ಅದು ಈಗ ಕಾರ್ಯಾಚರಣೆಗೆ ಬಂದೈತಿ. ಈ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಓಕೆ, ಈ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ನೋಡಿದ್ರೆ, ಈ ಭಾರತ ಮತ್ತು ರಷ್ಯಾ ಏನು ಮಾಡ್ತಾವೆ? ಸಹಭಾಗಿತ್ವದಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ಯಾರ. ಏನಂದರೆ ಇದಕ್ಕೆ ಹೆಸರು ಹೆಂಗೆ ಕೊಟ್ಟಾರ ಅಂದರೆ ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಯಾವುದ್ರಿ? ರಷ್ಯಾದ ಮಾಸ್ಕೋ ನದಿಯ ಹೆಸರನ್ನು ಈ ಯಾವುದ್ರಿ? ಬ್ರಹ್ಮೋಸ್ ಕ್ಷಿಪಣಿಗೆ ಹೆಸರನ್ನು ಇಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ನೋಡ್ರಿ. ಇಸ್ರೋ ಸಂಸ್ಥೆಯು ಯಾವ ವರ್ಷದ ವೇಳೆಗೆ ಚಂದ್ರನ ಮೇಲೆ ತನ್ನ ಗಗನಯಾತ್ರಿಗಳನ್ನು ಇಳಿಸುವ ಮಹತ್ವಾಕಾಂಕ್ಷೆಯನ್ನು ಹಾಕಿಕೊಂಡೈತಿ? ಯಾವ ವರ್ಷದ ವೇಳೆಗೆ ಅಂದರೆ 2040 ವೇಳೆಗೆ 2040 ವೇಳೆಗೆ ಏನ್ರಿ ಗಗನಯಾತ್ರಿಗಳನ್ನು ಚಂದ್ರನ ಮೇಲೆ ಇಳಿಸುವ ಮಹತ್ವಾಕಾಂಕ್ಷೆ ಗುರಿಯನ್ನು ಹಾಕೊಂಡೈತಿ. ಓಕೆ, ಇಸ್ರೋ ಲಾಂಗ್ ಫಾರ್ಮ್ ನೋಡ್ರಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಓಕೆ, ಇಸ್ರೋ ಯಾವಾಗ ಸ್ಥಾಪನೆ ಆಕತ್ರಿ? 1969 ಆಗಸ್ಟ್ 15ರಂದು ಏನಾಕತಿ? ಸ್ಥಾಪನೆ ಆಕತಿ. ಆಗಸ್ಟ್ 15ರಂದು ಇಸ್ರೋ ಏನಾಕತಿ? ಸ್ಥಾಪನೆ ಆಕತಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಬೆಂಗಳೂರೊಳಗೆ ಇದರ ಕೇಂದ್ರ ಕಚೇರಿ ಐತಿ. ಓಕೆ, ಇಸ್ರೋದು ಉಪಗ್ರಹ ಉಡಾವಣಾ ಕೇಂದ್ರಗಳು ಅದಾವೆ. ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರಗಳು ಯಾವ್ದಾವ ಅಂದ್ರೆ, ಒಂದು ಶ್ರೀಹರಿಕೋಟ. ಯಾವ್ದು ರೀ? ಶ್ರೀಹರಿಕೋಟ ಎಲ್ಲೈತ್ರಿ? ಆಂಧ್ರ ಪ್ರದೇಶ ಒಳಗೆ ಶ್ರೀಹರಿಕೋಟ. ಇನ್ನೊಂದು ಯಾವ್ದು ರೀ? ಕುಲಶೇಖರಪಟ್ಟಣಂ. ಯಾವ್ದು ರೀ? ಕುಲಶೇಖರಪಟ್ಟಣಂ ಎಲ್ರಿದು? ತಮಿಳುನಾಡೊಳಗೆ ಐತಿ. ಓಕೆನಾ? ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರಗಳು. ಆಮೇಲೆ ನೋಡ್ರಿ, ರಾಕೆಟ್ ಉಡಾವಣಾ ಕೇಂದ್ರಗಳು. ಇವು ನೋಡ್ರಿ, ರಾಕೆಟ್ ಉಡಾವಣಾ ಕೇಂದ್ರ ಎಲ್ಲೈತಿ? ಕೇರಳದಾಗ ಐತಿ. ಕೇರಳದಾಗ ಎಲ್ಲಿ ಕಂಡು ಬರ್ತೈತೆ? ತುಂಬ ರಾಕೆಟ್ ಉಡಾವಣಾ ಕೇಂದ್ರ ಕೇಳಿರಲ್ರಿ? ಓಕೆ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂದ್ರೆ ನಮ್ಮ ಕರ್ನಾಟಕದ ಹಾಸನದಾಗ ಒಂದೈತಿ. ಓಕೆನಾ? ಹಾಸನದೊಳಗೆ ಒಂದೈತಿ, ಭೂಪಾಲ್ದಾಗ ಒಂದೈತಿ. ಹೌದಾ? ಭೂಪಾಲ್ದೊಳಗೆ ಒಂದೈತಿ. ಓಕೆ, ಇಲ್ಲಿ ನೋಡ್ರಿ, ಇದೊಂದು ಕ್ವಶನ್ ಆಗಿತ್ತು. ಎಲ್ಲಾಗಿತ್ತು ಅಂದರೆ ಇದು ಮೋಸ್ಟ್ಲಿ SI ಕ್ವಶನ್ ಆಗಿತ್ತು 2024 ಒಳಗೆ. KE ಅದವ್ರೇನು ಎಕ್ಸಾಮ್ ನಡೆಸಿದ್ರಲ್ಲ SI. ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್. ಕಮಾಂಡ್ ನೆಟ್ವರ್ಕ್ ಎಲ್ಲೈತಿ ಅಂದ್ರೆ ಇದು ಬೆಂಗಳೂರೊಳಗೆ ಐತಿ. ಬೆಂಗಳೂರೊಳಗೆ ಇದರ ಕೇಂದ್ರ ಕಚೇರಿ ಐತಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, DRDO ಸಂಸ್ಥೆ ಏನ್ರಿ? DRDO ಸಂಸ್ಥೆ
ಭಾರತೀಯ ನೌಕಾಪಡೆಗಾಗಿ ನೂತನ ಮೌಲ್ಯಮಾಪನ ಕೇಂದ್ರ ಯಾವುದ್ರಿ? ಸ್ಪೇಸ್. ಈ ಸ್ಪೇಸ್ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಿತ್ತು ಅಂದ್ರೆ ಕೇರಳದ ಇಡುಕ್ಕಿ ಒಳಗೆ ಏನು ಮಾಡಿತ್ತು? ಸ್ಥಾಪನೆ ಮಾಡಿತ್ತು. ಓಕೆನಾ? ಈ ಸ್ಪೇಸ್ ಅಂದರೆ ಏನು ನೋಡ್ರಿ? ಸಬ್ಮರ್ಸಿಬಲ್ ಪ್ಲಾಟ್ಫಾರ್ಮ್ ಫಾರ್ ಅಕೋಸ್ಟಿಕ್ ಫಾರ್ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್. ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ನಾನು ಇನ್ನೊಂದು. ಅಕೋಸ್ಟಿಕ್ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ? ಹಿಂದೆ ಸುಮಾರು ಸರಿ ಕ್ವಶನ್ ಆಗೈತಿ. ಅಕೋಸ್ಟಿಕ್ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಕೊಡಲಿ. ಆಪ್ಷನ್ ನೋಡ್ರಿ. ಒಂದು ಹಾಲು, ಹೌದಾ? ಇನ್ನೊಂದು ಯಾವುದು? ವಿಕಿರಣ. ಇನ್ನೊಂದು ಯಾವುದು? ಶಬ್ದ. ಇನ್ನೊಂದು ಯಾವುದು? ಲೇಸರ್. ಈ ಅಕೋಸ್ಟಿಕ್ ಎಂಬ ಪದ ಇದರೊಳಗೆ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂತೇಳಿ ನೀವೇನು ಮಾಡಿರಿ? ಕಮೆಂಟ್ ಮಾಡಿರಿ. ಓಕೆ, ಇಲ್ಲಿ ನೋಡಿರಿ. DRDO ಏನ್ರಿ? ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಏನ್ರಿ? ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇದು ಯಾವಾಗ ಸ್ಥಾಪನೆ ಆಕದ? 1958 ಸ್ಥಾಪನೆ ಆಕೈತಿ. ಇದರ ಕೇಂದ್ರ ಕಚೇರಿ ಎಲ್ಲೈತ್ರಿ? ನವದೆಹಲಿ ಒಳಗೆ ಇದರ ಕೇಂದ್ರ ಕಚೇರಿ ಕಂಡು ಬರ್ತೈತಿ. ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರ್ತೈತಿ. ಇದರ ಅಧ್ಯಕ್ಷರು ಯಾರ್ದಾರ ಅಂದ್ರೆ ಸಮೀರ್ ವಿ ಕಾಮತ್. ಯಾರ್ರಿ? ಸಮೀರ್ ವಿ ಕಾಮತ್ ಅವರು ಇದರ ಅಧ್ಯಕ್ಷರದಾರು. ಓಕೆನಾ? ನೆಕ್ಸ್ಟ್ ನೋಡೋಣ್ರಿ. 2024ನೇ ಸಾಲಿನ ಏನ್ರಿ? 2024ನೇ ಸಾಲಿನ ಪ್ರತಿಷ್ಠಿತ ಜಾನ್ ಐ ಜಾಕ್ ಸ್ಟಿಗರ್ಟ್ ಜೂನಿಯರ್ ಅವಾರ್ಡ್ ಫಾರ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಪ್ರಶಸ್ತಿಗೆ ಭಾಜನವಾದ ಸಂಸ್ಥೆ ಯಾವುದಂದ್ರೆ ಇಸ್ರೋದ ಚಂದ್ರಯಾನ 3 ಅಂತಕ್ಕಂಥ ಯೋಜನೆ ಏನಾಗಿತ್ತು ಅಂದರೆ ಇಸ್ರೋದ ಚಂದ್ರಯಾನ 3 ಅಂತಕ್ಕಂಥ ಯೋಜನೆ ಇದು ಭಾಜನ ಆಗಿತ್ತು. ಓಕೆನಾ? ನೆಕ್ಸ್ಟ್ ಇಲ್ಲಿ ಚಂದ್ರಯಾನ 3 ಬಗ್ಗೆ ನಾವು ನೋಡಬೇಕಾದ್ರೆ ಯಾವಾಗ ಮಾಡಿದ್ರಿ? ಚಂದ್ರಯಾನ 3ಯನ್ನು ಯಾವಾಗ ಮಾಡಿದ್ರಿ ಅಂದ್ರೆ 2023 ಯಾವ ಡೇಟಿಗೆ ಉಡಾವಣೆ ಮಾಡಿದ್ರಿ? ಜುಲೈ 13ಕ್ಕೆ ಮಾಡ್ಬೇಕು ಅಂದ್ಕೊಂಡಿದ್ರು. ಬಟ್ ಜುಲೈ 14ನೇ ತಾರೀಕು ಉಡಾವಣೆ ಮಾಡಿದರು. ಓಕೆನಾ? ನೆಕ್ಸ್ಟ್ ಇದು ಉಡಾವಣೆ ಆಗಿದ್ದು. ನೆಕ್ಸ್ಟ್ ಲ್ಯಾಂಡಿಂಗ್ ಆದದ್ದು ಯಾವಾಗ? 2023 ಆಗಸ್ಟ್ 23. ಹೌದಾ? ಲ್ಯಾಂಡಿಂಗ್ ಆದದ್ದು. ಇದನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ನರೇಂದ್ರ ಮೋದಿ ಅವರು ಗುರುತಿಸಿದರು. ಹೌದಾ? ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ನರೇಂದ್ರ ಮೋದಿ ಅವರು ಗುರುತಿಸಿದರು. ಹೌದಾ? ನೆಕ್ಸ್ಟ್ ನೋಡ್ರಿ. ಇಲ್ಲಿ ಏನಾಗಿತ್ತು ಅಂದರೆ ಇದು ಚಂದ್ರಯಾನ 3 ಒಳಗೆ ಈ ಪ್ರಜ್ಞಾನ್ ರೋವರ್. ಹೌದಾ? ಪ್ರಜ್ಞಾನ್ ಯಾರ್ರಿ? ಪ್ರಜ್ಞಾನ್ ಅಂತಕ್ಕಂಥದ್ದು ರೋವರ್ ಆಗಿತ್ತು. ವಿಕ್ರಮ್ ಅಂತಕ್ಕಂಥದ್ದು ಲ್ಯಾಂಡರ್ ಆಗಿತ್ತು. ಇದೇನು ಬಿಡ್ರಿ ಸರ ಮುಗಿದು ಹೋಗೈತಿ ಅನ್ಬೇಡ್ರಿ. ಮತ್ತು ನೋಡ್ರಿ 2024 PC ಕ್ವಶನ್ ಇದ್ರ ಮೇಲೆ ಬಂದಿತ್ತು ಮತ್ತು. ಹೌದಾ? 2024 KE ಮರು ಪರೀಕ್ಷೆ ನಡೆಸಿದಾಗ ಚಂದ್ರಯಾನ 3 ಮೇಲೆ 3 ಕ್ವಶನ್ ಆಗಿದ್ದು. ಇದೇನು ಮುಗಿದು ಹೋಗಿದ್ದೈತ್ರಿ ಸರ್ ತಂದ್ಬೇಡ್ರಿ. ಓಕೆನಾ? ಇನ್ನು ಚಂದ್ರಯಾನ 3 ಲ್ಯಾಂಡ್ ಆದ ಸ್ಥಳಕ್ಕೆ ಏನಂತ ಹೆಸರು ಕೊಟ್ರು ಅಂದ್ರೆ ಲ್ಯಾಂಡ್ ಆದ ಸ್ಥಳಕ್ಕೆ ಶಿವಶಕ್ತಿ ಅಂತೇಳಿ ಹೆಸರು ಕೊಟ್ಟರು. ಹೌದಾ? ಶಿವಶಕ್ತಿ ಅಂತೇಳಿ ಹೆಸರು ಕೊಟ್ಟರು. ಆಮೇಲೆ ಇನ್ನು ಚಂದ್ರಯಾನ 1, ಈ ಚಂದ್ರಯಾನ 1 ಸ್ವಲ್ಪ ಹಿನ್ನೆಲೆ ಬೇಕಲ್ರಿ. ಚಂದ್ರಯಾನ 1 ಯಾವಾಗ ಆಕೈತಿ ಅಂದ್ರೆ 2008 ಅಕ್ಟೋಬರ್. ಚಂದ್ರಯಾನ 1 ಯಾವಾಗ ಆಕೈತಿ? ಅಕ್ಟೋಬರ್ 22 ಆಕೈತಿ. ಇದೇನ್ರಿ ಚಂದ್ರಯಾನ 1. ಹೌದಾ? ಇದು ನವೆಂಬರ್ 14ನೇ ತಾರೀಕು ಚಂದ್ರನನ್ನು ತಲುಪಿರ್ತೈತಿ. ಹಾಗಾಗಿ ಚಂದ್ರನನ್ನು ತಲುಪಿದ ಈ ಸ್ಥಳಕ್ಕೆ ಏನಂತ ಕರೀತಾರೆ? ಜವಾಹರ ಪಾಯಿಂಟ್ ಅಂತೇಳಿ ಗುರುತಿಸ್ತಾರೆ. ಯಾವುದ್ರಿ? ಜವಾಹರ ಪಾಯಿಂಟ್ ಅಂತೇಳಿ ಗುರುತಿಸ್ತಾರೆ. ಓಕೆನಾ? ಆಮೇಲೆ ಇನ್ನು ನೋಡ್ರಿ ಚಂದ್ರಯಾನ 2. ಯಾವುದ್ರಿ? ಚಂದ್ರಯಾನ 2 ಬಗ್ಗೆ ನೋಡಿದಾಗ ಇದನ್ನು ಯಾವಾಗ ಮಾಡ್ತಾರೆ ಅಂದರೆ 2019. ಚಂದ್ರಯಾನ 2 2019 ಜುಲೈ 22. ಹೌದಾ? ಜುಲೈ 22ರಂದ ಇದನ್ನೇನು ಮಾಡ್ತಾರೆ? ಉಡಾವಣೆ ಮಾಡ್ತಾರೆ. ಓಕೆ, ಇದು ಚಂದ್ರಯಾನ 2 ಮಾಡುವೊಳಗೆ ನಮ್ಮ ಕೆ ಶಿವನ್ ಅವರು ಇದರ ಅಧ್ಯಕ್ಷರಾಗಿದ್ದಾರಲ್ಲ ಇಸ್ರೋದ. ಕೆ ಶಿವನ್ ಅವರು ಹತ್ತಿದ್ರೆ ಎಲ್ಲರೂ ನೋಡಿರ್ಬೋದು ನೀವು. ಹೌದಾ? ಅವಾಗ ಲ್ಯಾಂಡ್ ಆಗುವಾಗ ಸ್ವಲ್ಪ ಲಾಸ್ಟ್ ಮೂಮೆಂಟಿಗೆ ಹೋಗಿ ಕ್ರ್ಯಾಶ್ ಆಯಿತು. ಹೌದಾ? ಕ್ರ್ಯಾಶ್ ಆದಂಥ ಸ್ಥಳಕ್ಕೆ ಯಾವುದ್ರಿ? ಇದು ಲ್ಯಾಂಡರ್ ಯಾವುದ್ರಿ? ವಿಕ್ರಮ್ ಲ್ಯಾಂಡರ್. ಈ ವಿಕ್ರಮ್ ಲ್ಯಾಂಡರ್ ಅಂತಕ್ಕಂಥದ್ದು ಕ್ರ್ಯಾಶ್ ಆದ ಸ್ಥಳಕ್ಕೆ ಏನಂತ ಕರೀತಾರೆ ಅಂದ್ರೆ ತಿರಂಗ ಪಾಯಿಂಟ್ ಅಂತೇಳಿ ಕರೀತಾರೆ. ಯಾವ ಪಾಯಿಂಟ್ ರೀ?
ತಿರಂಗ ಪಾಯಿಂಟ್ ಅಂತೇಳಿ ಗುರುತಿಸ್ತಾರೆ. ತಿರಂಗ ಪಾಯಿಂಟ್ ಅಂತೇಳಿ ಗುರುತಿಸ್ತಾರೆ. ತಿರಂಗ ಪಾಯಿಂಟ್ ಅಂತೇಳಿ ಗುರುತಿಸ್ತಾರೆ. ಸ್ವಲ್ಪ ಅಕ್ಷರ ಭಾಳ ಇದನ್ನ ಆಗತ್ತವ. ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಕಾನ್ಫಿಡೆನ್ಸ್ ಆಗಿ ಬರ್ತೀನಿ. ಓಕೆನಾ? ನೋಡಿರಿ ನೆಕ್ಸ್ಟ್ ಕ್ವಶನ್ ನೋಡಿರಿ. ಆರ್ ಬಿ ಐನ ಮಾಜಿ ಯಾರ್ರಿ? ಆರ್ ಬಿ ಐನ ಮಾಜಿ ಗವರ್ನರ್ ಆದಂಥ ಡಿ ಸುಬ್ಬರಾವ್ ಅವರ ನೂತನ ಪುಸ್ತಕ ಯಾವುದಂದ್ರೆ ಜಸ್ಟ್ ಮರ್ಷನರಿ ನೋಟ್ಸ್ ಫ್ರಮ್ ಮೈ ಲೈಫ್ ಆ್ಯಂಡ್ ಕರಿಯರ್ ಅಂತಕ್ಕಂಥದ್ದು ಇವರ ಇತ್ತೀಚೆಗೆ ಬಿಡುಗಡೆ ಆದ ಪುಸ್ತಕ. ಓಕೆನಾ? ಇಲ್ಲಿ ನೋಡಿರಿ, ಸಲ್ಮಾನ್ ರಶ್ದಿ ಅವ್ರದ್ದು ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆ ಆಗಿತ್ತು. ಹೌದಾ? ಹೌದು, ಯಾವುದಂದ್ರೆ ನೈಫ್ ಅಂತಕ್ಕಂಥದ್ದು ಒಂದು ಪುಸ್ತಕ ಬಿಡುಗಡೆ ಆಗಿತ್ತು. ಮೆಡಿಟೇಷನ್ ಆಫ್ಟರ್ ಆ್ಯನ್ ಅಟೆಂಪ್ಟೆಡ್ ಮರ್ಡರ್. ಮೆಡಿಟೇಷನ್ ಆಫ್ಟರ್ ಆ್ಯನ್ ಅಟೆಂಪ್ಟೆಡ್ ಮರ್ಡರ್ ಅಂತೇಳಿ ಅವ್ರದ್ದು ಇತ್ತೀಚೆಗೆ ಒಂದು ಸಲ್ಮಾನ್ ರಶ್ದಿ ಅವ್ರದ್ದು ಕೃತಿ ಬಿಡುಗಡೆ ಆಗಿತ್ತು. ಇವ್ರದ್ದು ಮಿಡ್ ನೈಟ್ ಚಿಲ್ಡ್ರನ್ ಅಂತೇಳಿ ಒಂದು ಫೇಮಸ್ ಕೃತಿ ಐತಿ. ಮಿಡ್ ನೈಟ್ ಚಿಲ್ಡ್ರನ್ ಕೃತಿಗೆ ಏನು ಬಂದೈತಿ ಅಂದ್ರೆ 1981 ಬೂಕರ್ ಪ್ರಶಸ್ತಿ ಯಾರಿಗೆ ಸಿಕ್ಕೈತಿ? ಸಲ್ಮಾನ್ ರಶ್ದಿ ಅವರಿಗೆ ಸಿಕ್ಕೈತಿ. ನೆಕ್ಸ್ಟ್ ನೋಡೋಣ. ಯಾವ ರಾಷ್ಟ್ರಗಳು ಹಿಂದೂ ಮಹಾಸಾಗರದ ವೀಕ್ಷಣಾ ವ್ಯವಸ್ಥೆ ಇಂಡೋಸನ್ನು ಪುನರ್ ಪ್ರಾರಂಭಿಸಲು ಮುಂದಾಗ್ಯಾವ ಅಂದ್ರೆ ಅಮೇರಿಕ ಮತ್ತು ಭಾರತ. ಯಾವ್ಯಾವ್ರಿ? ಅಮೇರಿಕ ಮತ್ತು ಭಾರತ ಎರಡೂ ಕೂಡಿ ಇಂಡೋಸನ್ನು ಮರುಸ್ಥಾಪನೆ ಮಾಡ್ಲಿಕ್ಕೆ ಮುಂದಾಗ್ಯಾವು. ಇಂಡೋಸ್ ಅಂದರೆ ಏನ್ರಿ? ಇಂಡಿಯನ್ ಓಷಿಯನ್ ಅಬ್ಸರ್ವಿಂಗ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇಂಡಿಯನ್ ಓಷಿಯನ್ ಅಬ್ಸರ್ವಿಂಗ್ ಸಿಸ್ಟಮ್. ಓಕೆ, 2000 ಇದು ಯಾವಾಗ ಆಗಿತ್ತಂದ್ರೆ ಇದು ಪ್ರಾರಂಭಗೊಂಡಿದ್ದು ಯಾವಾಗಂದ್ರೆ 2006 ಪ್ರಾರಂಭಗೊಂಡಿತ್ತು. ಆಮೇಲೆ ಇದು ಏನಾಗಿತ್ತು ಅಂದ್ರೆ ಕೋವಿಡ್-19 ಸಾಂಕ್ರಾಮಿಕ ಬಂತಲ್ಲ 2019 ಬರೋಣ, ಕೋವಿಡ್-19 ಬರೋಣ ಏನಾಗಿತ್ತು? ಸ್ಥಗಿತಗೊಂಡಿತ್ತು. ಈಗ ಮತ್ತೆ ಏನು ಮಾಡತ್ತಾರಂದ್ರೆ ಇದನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡತ್ತಾರೆ. ಇದು ಏನು ಮಾಡ್ತೈತೆ ಅಂದ್ರೆ ಈ ಹಿಂದೂ ಮಹಾಸಾಗರದಾಗ ಮತ್ತು ಅಲ್ಲಿ ಅದರ ಸುತ್ತಮುತ್ತ ಹವಾಮಾನಕ್ಕೆ ಸಂಬಂಧಿಸಿದ ಅಧ್ಯಯನಗಳನ್ನ ನಡೆಸ್ತೈತಿ. ನೆಕ್ಸ್ಟ್ ನೋಡೋಣ್ರಿ. ರಾಷ್ಟ್ರೀಯ ಭದ್ರತಾ ಪಡೆ ಯಾವುದ್ರಿ? ಇದು NSD ಕರ್ಸರ್ ಒಂದು ಜಲ್ದಿ ಸಿಗಂಗಿಲ್ಲ. ಓಕೆ, ರಾಷ್ಟ್ರೀಯ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಳ್ತಾರೆ ಅಂದ್ರೆ ನಳಿನ್ ಪ್ರಭಾತ್ ಅಂತೇಳಿ ಇವ್ರು ಏನು ಮಾಡ್ತಾರೆ? NSD ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನ ಮಹಾನಿರ್ದೇಶಕರಾಗಿ ನೇಮಕಗೊಳ್ತಾರೆ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದು ನೋಡ್ರಿ ಯಾವಾಗ ಸ್ಥಾಪನೆ ಆಕತಿ? 1984 ಸ್ಥಾಪನೆ ಆಕತಿ. ಇದ್ರ ಕೇಂದ್ರ ಕಚೇರಿ ಎಲ್ಲೈತಿ? ನವದೆಹಲಿ ಒಳಗೈತಿ. ಹೌದಾ? ಇದು ಆಮೇಲೆ ಇದರ ಯಾವುದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತೈತಿ ಅಂದ್ರೆ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತೈತಿ. ಇಲ್ಲಿ ನೋಟ್ ಅಂತ ಹಾಕೀನಿ. ಇದನ್ನು ಯಾಕೆ ಹಾಕೀನಿ ಅಂದರೆ ಇದು 2024 ಇದ್ರ ಬಗ್ಗೆ ಕ್ವಶನ್ ಆಗಿತ್ತು PC ಸಿವಿಲ್ ಪೊಲೀಸ್. ನೋಡ್ರಿ, ಅಲೋಕ್ ವರ್ಮಾ ಅವರು 2023 ಅಥವಾ 2023 ಏನಾಗಿರ್ತಾರೆ ಅಂದರೆ SPGಯ ಮಹಾನಿರ್ದೇಶಕರಾಗಿ ನೇಮಕಗೊಂಡಿರ್ತಾರೆ. ಅವಾಗಿದು ಕರೆಂಟ್ ಅಫೇರ್ಸ್ ಸುದ್ದಿದೊಳಗಿತ್ತು. ನೋಡ್ರಿ, ಇಲ್ಲಿ ನಾ ಹೇಳೋದೊಂದು ಪಾಯಿಂಟ್ ನಿಮ್ಗೆ ಅರ್ಥ ಮಾಡ್ಕೋಬೇಕು ನೀವು. ಕರೆಂಟ್ ಅಫೇರ್ಸ್ದಾಗ ಅವ್ರು ಏನು ಕೊಟ್ಟಿರ್ತಾರೆ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನ ಅಂತೇಳಿ ಹೇಳ್ತಾರೆ ಅವ್ರು. ಓಕೆನಾ? ಇಲ್ಲಿ ಅದು ಶುರು ಆಗ್ತೈತೆ ನೋಡ್ರಿ. 2023 ಎಂಡ್ ಟೈಮ್ನೊಳಗೆ ಏನಾಗಿದ್ರು ಅಂದರೆ ಡಿಸೆಂಬರು ನವೆಂಬರ್ ಇರ್ಬೋದು ಮೋಸ್ಟ್ಲಿ. ಆ ಟೈಮ್ ಒಳಗೆ ಅಲೋಕ್ ಶರ್ಮಾ ಅವ್ರು ಏನಾಗಿದ್ರು ಅಂದರೆ SPGಯ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ರು. ಹೌದಾ? ಅವಾಗಿದು ಸುದ್ದಿದಾಗಿತ್ತು ಅಲೋಕ್ ಶರ್ಮಾ. ಅದು SPG ಹೌದಾ? ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಎಷ್ಟರಾಗ ಸ್ಥಾಪನೆ ಆಕತ್ರಿ? 1985 ಸ್ಥಾಪನೆ ಆಕತಿ. ಇದು ನೋಡ್ರಿ, ಇದು ಕ್ವಶನ್ ಆಗಿತ್ತು PC. ಯಾವ್ದು ಕ್ವಶನ್ ಆಗಿತ್ತು? ಇದು ಕ್ವಶನ್ ಆಗಿತ್ತು. ಭಾರತದ ಪ್ರಧಾನಮಂತ್ರಿಯವರಿಗೆ ರಕ್ಷಣೆ ನೀಡೋರು ಯಾರು? ಫಸ್ಟ್ NSG ಕೊಟ್ಟಿದ್ದ. ಎಲ್ಲರೂ ಹೊಡಿರಿ ಅಂತೇಳಿ NSGನ ಹೊಡೆದಿದ್ರು. ಹೌದಾ? ಭಾಳ ಮಂದಿ ಹೊಡೆದಿದ್ರು. ಎಲ್ಲರೂ ಹೇಳ್ತಾಯಿದ್ರು NSC ಹಾಕಿವ್ರಿ ಅಂತೇಳಿ. ಬಟ್ ಅದು ಆನ್ಸರ್ ಯಾವುದಿತ್ತು? SPG. ಹೌದಾ? ಭಾರತದ ಪ್ರಧಾನಮಂತ್ರಿ ಮತ್ತು ಮಾಜಿ ಪ್ರಧಾನಮಂತ್ರಿಗಳಿಗೆ ರಕ್ಷಣೆ ಕೊಡೋರು ಯಾರು? SPG. ಇದನ್ನು ನಿಮ್ಗೆ ತೋರಿಸೋ ಸಂಬಂಧ ಮುದ್ದಮ ತೊಗೊಂಡು ಬಂದೇನಿ. ಇದು ಹಳಿ ಕರೆಂಟ್ ಅಫೇರ್ಸ್ ಐತಿ. ಹೌದಾ? ಅಲೋಕ್ ಶರ್ಮಾ. ಓಕೆನಾ? ನಿಮ್ಗೆ ಪ್ರೂವ್ ಮಾಡೋ ಸಲುವಾಗಿ ತೊಗೊಂಡು ಬಂದೇನಿ. ಓಕೆನಾ? ನೆಕ್ಸ್ಟ್ ನೋಡ್ರಿ. ಭಾರತೀಯ ಸೇನೆಗಾಗಿ DRDO ಅಭಿವೃದ್ಧಿಪಡಿಸಿದ ಟ್ಯಾಂಕ್ ವಿರೋಧಿ ಮಿಸೈಲ್ ಯಾವುದ್ರಿ? MPA-TGM ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಎಲ್ಲಿ ಪರೀಕ್ಷಿಸಲಾಯಿತು ಅಂದ್ರೆ
ರಾಜಸ್ಥಾನದ ಪೋಖ್ರಾನ್ ಒಳಗೆ ಏನು ಮಾಡ್ತಾರೆ ಅಂದ್ರೆ ಇದನ್ನು ಪರೀಕ್ಷೆ ಮಾಡ್ತಾರೆ. ಎಮ್ ಪಿ ಎ ಟಿ ಜಿ ಎಮ್ ಅಂದರೆ ಏನಂದ್ರೆ ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಹೌದಾ, ಈ DRDO ಬಗ್ಗೆ ಅಂತೂ ಗೊತ್ತೈತೆ ನಿಮ್ಗೆ ಏನ್ರಿ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇನ್ಕಳ ಹೇಳಿನಿ. ಆಮೇಲೆ 1958 ಒಳಗೆ ಸ್ಥಾಪನೆ ಆಕೈತಿ. ಇದರ ಅಧ್ಯಕ್ಷರು ಹೇಳಿದ್ರೆ ಸಮೀರ್ ವಿ ಕಾಮತ್ ಅದಾರು. ಓಕೆನಾ. ನೆಕ್ಸ್ಟ್ ಹೋಗೋಣ, ಹೆಡ್ ಕ್ವಾರ್ಟರ್ ಇಲ್ಲೈತಿ ನವದೆಹಲಿ ಒಳಗೆ ಹೆಡ್ ಕ್ವಾರ್ಟರ್ ಐತಿ. ಹೌದಾ. ನೆಕ್ಸ್ಟ್ ನೋಡ್ರಿ, ಅಮೇರಿಕಾದ ಪ್ರತಿಷ್ಠಿತ ಯಾವುದ್ರಿ, ಅಮೇರಿಕಾದ ಪ್ರತಿಷ್ಠಿತ ನ್ಯೂಸ್ ವೀಕ್ ಮ್ಯಾಗ್ಝಿನ್ ಮುಖಪುಟದಲ್ಲಿ ಕಾಣಿಸಿಕೊಂಡ ದೇಶದ ಎರಡನೇ ಪ್ರಧಾನಿ ಯಾರಂದ್ರೆ ರೀ ನರೇಂದ್ರ ಮೋದಿ ಅವ್ರು ಏನು ಮಾಡ್ತಾರೆ, ಅಮೇರಿಕಾದ ನ್ಯೂಸ್ ವೀಕ್ ಅಂತಕ್ಕಂಥ ಮ್ಯಾಗ್ಝಿನ್ ಒಳಗೆ ಮುಖ್ಯ ಪುಟದೊಳಗೆ ಕಾಣಿಸ್ಕೊಳ್ತಾರೆ. ಹಾಗಾದ್ರೆ ಮೊದಲನೇ ಪ್ರಧಾನಿ ಯಾರಂದ್ರೆ 1966 ಒಳಗೆ ಇಂದಿರಾ ಗಾಂಧಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಮೊದಲ ಬಾರಿಗೆ ಇದರ ಯಾವುದ್ರಿ ನ್ಯೂಸ್ ವೀಕ್ನ ಮುಖ್ಯ ಪುಟದೊಳಗೆ ಕಾಣಿಸ್ಕೊಂಡಿರ್ತಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಿ, ಏರ್ಫೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಸಂಸ್ಥೆ ಪ್ರಕಟಿಸಿದ ವರದಿಯ ಪ್ರಕಾರ ವಿಶ್ವದ ಅತ್ಯಂತ ಜನನಿಬಿಡ ಏರ್ಪೋರ್ಟ್ ಯಾವುದ್ರಿ, ವಿಶ್ವದ ಅತ್ಯಂತ ಜನನಿಬಿಡ ಏರ್ಪೋರ್ಟ್ ಯಾವ್ದಾರ, ಅಟ್ಲಾಂಟಾ ಏರ್ಪೋರ್ಟ್ ವಿಶ್ವದ ಅತ್ಯಂತ ಜನನಿಬಿಡ ಏರ್ಪೋರ್ಟ್ ಆಗಿ ಹೊರಹೊಮ್ಮೈತಿ. ಆಮೇಲೆ ಎರಡನೇದು ಯಾವುದೈತಿ, ದುಬೈ. ಹೌದಾ, UAE ದುಬೈ. ಮೂರನೇದು ಯಾವುದೈತಿ, ಡೈಲಾಗ್ ಅಲ್ಲ ಇದು, ಓಕೆ ಇದು ನಾನು ಕನ್ಫರ್ಮ್ ಮಾಡ್ತೀನಿ, ಇದು ಡೈಲಾಗ್ ಅಲ್ಲ, ಸಾರಿ ಇದು ಡೈಲಾಗ್ ಅಲ್ಲ, ಡಲ್ಲಾಸ್. ಹೌದಾ, ಇದು ಡಲ್ಲಾಸ್. ಓಕೆನಾ. ನೋಡ್ರಿ ಇಲ್ಲಿ ನೋಡ್ರಿ, ನವದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ ಯಾವುದ್ರಿ, ಇಂದಿರಾ ಗಾಂಧಿ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಷ್ಟನೇ ಸ್ಥಾನದೊಳಗೈತಿ, 10ನೇ ಸ್ಥಾನದೊಳಗೈತಿ. ಓಕೆನಾ. ನೆಕ್ಸ್ಟ್ ಹೋಗೋಣ ನೋಡ್ರಿ, ಭಾರತೀಯ ನೌಕಾಪಡೆಯ ಮುಂದಿನ ಮುಖ್ಯಸ್ಥರಾಗಿ ಯಾರು ನೇಮಕಗೊಳ್ಳತ್ತಾರ್ರಿ, ದಿನೇಶ್ ತ್ರಿಪಾಠಿ ಅವರು ಭಾರತೀಯ ನೌಕಾಪಡೆಯ ಅಡ್ಮಿರಲ್ ಆಗಿ ನೇಮಕಗೊಳ್ಳತ್ತಾರ. ಹೌದಾ, ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಏನಂತ ಕರೀತಾರೆ ರೀ, ಅಡ್ಮಿರಲ್ ಅಂತ ಕರೀತಾರೆ. ಹೌದಾ. ಈಗ ಪ್ರಸ್ತುತ ಇರ್ತಕ್ಕಂಥ ಅಡ್ಮಿರಲ್ ಯಾರ್ರಿ, ಆರ್ ಹರಿಕುಮಾರ್. ಈ ಆರ್ ಹರಿಕುಮಾರ್ ಅವರ ಅಧಿಕಾರಾವಧಿ ಅಂದರೆ ಏಪ್ರಿಲ್ 30ರಂದು ಏನಕ್ಕೈತಿ, ಅಧಿಕಾರಾವಧಿ ಕೊನೆಗೊಳ್ತೈತಿ. ಇವರು ಏಪ್ರಿಲ್ 30ರಂದು ಅಧಿಕಾರಾವಧಿ ಕೊನೆಗೊಂಡ ನಂತರ ಏನು ಮಾಡ್ತಾರೆ, ದಿನೇಶ್ ತ್ರಿಪಾಠಿ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಹೌದಾ. ನೌಕಾಪಡೆಯ ದಿನ ಅಂದರೆ ಡಿಸೆಂಬರ್ 4 ನೌಕಾಪಡೆ ದಿನ. ನೌಕಾಪಡೆ ಸ್ಥಾಪನೆ ಆಕೈತಿ 1972 ನೌಕಾಪಡೆ ಸ್ಥಾಪನೆ ಆಕೈತಿ. ನೆಕ್ಸ್ಟ್ ನೋಡಿ, ಇನ್ನು ಭಾರತೀಯ ನೌಕಾಪಡೆಯ ಪಿತಾಮಹ ಯಾರ್ರಿ, ಹೌದಾ, ಭಾರತೀಯ ನೌಕಾಪಡೆಯ ಪಿತಾಮಹ ಕಮೆಂಟ್ ಮಾಡಿರಿ. ಭಾರತೀಯ ನೌಕಾಪಡೆಯ ಪಿತಾಮಹ ಯಾರು, ಅಂತಕ್ಕಂಥದ್ದನ್ನು ಕ್ವಶನ್ಗೆ ಆನ್ಸರ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, SN ಕುಸ್ತಿ ಚಾಂಪಿಯನ್ಶಿಪ್ ಯಾವುದ್ರಿ, SN ಕುಸ್ತಿ ಚಾಂಪಿಯನ್ಶಿಪ್ 2024 ನಡೆದ ಸ್ಥಳ ಯಾವುದ್ರಿ, ಹೌದಾ, ಕಿರ್ಗಿಸ್ತಾನದ ಬಿಸ್ಕೆಕ್. ಹೌದಾ, ಇದು ಮೊನ್ನೆ ತೊಗೊಂಬಂದಿನಿ, ಅವಾಗಿನ ಕಂಪ್ಲೀಟ್ ಆಗಿದ್ದಿಲ್ಲ, ಈಗ ಕಂಪ್ಲೀಟ್ ಆಗೈತಿ, ಇನ್ನು ನಡೆಯತ್ತಿತ್ತು, ಮೊನ್ನೆ ಕ್ಲಾಸ್ ಒಳಗೆ. ನೋಡಿರಿ, SN ಕುಸ್ತಿ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆದೈತಿ, ಕಿರ್ಗಿಸ್ತಾನದ ಬಿಸ್ಕೆಕ್ ಒಳಗೆ ನಡೆದೈತಿ. ಆಮೇಲೆ ನೋಡಿರಿ, ಭಾರತವು 4 ಬೆಳ್ಳಿ 5 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಾಗೈತ್ರಿ, 9ನೇ ಸ್ಥಾನದೊಳಗೆ ಭಾರತ ಐತಿ. ನೋಡಿರಿ, ಪದಕ ಪಟ್ಟಿಯಲ್ಲಿ ಜಪಾನ್ ಮೊದಲ ಸ್ಥಾನದಲ್ಲಿದ್ದರೆ, ಜಪಾನ್ ಎಷ್ಟನೇ ಸ್ಥಾನದಾಗೈತಿ, ಮೊದಲ ಸ್ಥಾನದಲ್ಲಿದ್ದು. ಇರಾನ್ ಏನು ಪಡ್ಕೊಂಡೈತ್ರಿ, 2ನೇ ಸ್ಥಾನ ಪಡ್ಕೊಂಡೈತಿ. ಕಿರ್ಗಿಸ್ತಾನ್ ಎಷ್ಟನೇ ಸ್ಥಾನ, 3ನೇ ಸ್ಥಾನವನ್ನು ಪಡ್ಕೊಂಡೈತಿ. ಓಕೆನಾ. ನೆಕ್ಸ್ಟ್ ನೋಡಿರಿ, ಒನ್ ಲೈನರ್ಸ್ ನೋಡೋಣ್ರಿ. ಓಕೆ, ಒನ್ ಲೈನರ್ಸ್ ನೋಡಿರಿ. 2024 ವಿಸ್ಡನ್ ವರ್ಷದ ಕ್ರಿಕೆಟಿಗ ಯಾರು, 2024 ವಿಸ್ಡನ್ ವರ್ಷದ ಕ್ರಿಕೆಟಿಗರು ಯಾರು, ಕರ್ಸರೊಂದು ಸಿಗಾಕತ್ತಿರ್ಬೋದು. ವಿಸ್ಡನ್ ಕ್ರಿಕೆಟಿಗ ಅಂತೇಳಿ ಯಾರು ವರ್ಷದ ಕ್ರಿಕೆಟಿಗ ಯಾರ್ರಿ, ಫ್ಯಾಟ್ ಕಮಿನ್ಸ್. ಹೌದಾ. ಮಹಿಳೆ ಯಾರ, ನ್ಯಾಟ್ ಸ್ಟಿವರ್ ಬ್ರೆಂಟ್ ಅಂತೇಳಿ, ಇವ್ರು ಯಾರ್ರಿ, ಇಂಗ್ಲೆಂಡ್ದವ್ರು. ನ್ಯಾಟ್ ಸ್ಟಿವರ್ ಬ್ರೆಂಟ್ ಇಂಗ್ಲೆಂಡ್ದವ್ರು. ನೋಡಿರಿ, ಇತ್ತೀಚೆಗೆ GI ಟ್ಯಾಗ್ ಪಡೆದ ತಿರಂಗ ಬರ್ಫಿ ಯಾವುದ್ರಿ, ಇತ್ತೀಚೆಗೆ GI ಟ್ಯಾಗ್ ಪಡೆದ ತಿರಂಗ ಬರ್ಫಿ ಎಲ್ಲಿ ಸಂಬಂಧಪಟ್ಟೈತೆ ಅಂದರೆ ಯಾವ ಪ್ರದೇಶದಂದ್ರೆ ಉತ್ತರ ಪ್ರದೇಶದ ವಾರಣಾಸಿ. GI ಟ್ಯಾಗ್ ಯಾವುದ್ರಿ, ಜಿಯೋಗ್ರಫಿಕಲ್ ಇಂಡಿಕೇಶನ್ ನೀಡುವ ಸಂಸ್ಥೆ ಯಾವುದಂದ್ರೆ ಚೆನ್ನೈದಾಗೈತ್ರಿ. GI ಟ್ಯಾಗ್ ನೀಡೋರು ಯಾರ್ರಿ, ಚೆನ್ನೈದ ಗಿಂಡಿ ಒಳಗೆ ಇದರ ಕೇಂದ್ರ ಕಚೇರಿ ಐತಿ. ಹೌದಾ.
ಓಕೆ ನೋಡಿರಿ, ಅತಿ ಹೆಚ್ಚು ಜಿ ಐ ಟ್ಯಾಗ್ ಪಡೆದ ರಾಜ್ಯ ಯಾವುದಂದ್ರೆ ತಮಿಳುನಾಡು. ಹೌದಾ, ತಮಿಳುನಾಡು. ಓಕೆ. ಇತ್ತೀಚೆಗೆ ಸ್ಫೋಟಗೊಂಡ ಮೌಂಟ್ ರುವಾಂಗ ಪರ್ವತವು ಇಂಡೋನೇಷ್ಯಾದಲ್ಲಿ ಕಂಡುಬರ್ತಾ ಇದೆ. ಹೌದಾ, ಇಂಡೋನೇಷ್ಯಾದಲ್ಲಿ ಐತಿ ಮೌಂಟ್ ರುವಾಂಗ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲೀಫ್ ಲಿಟರ್ ಕಪ್ಪೆ ಎಲ್ಲಿ ಕಂಡು ಬರ್ತೈತೆ ಅಂದರೆ ಬ್ರೆಜಿಲಿಯನ್ ಅಟ್ಲಾಂಟಿಕ್ ಮಳೆಕಾಡಿನಲ್ಲಿ ಕಂಡುಬರ್ತದೆ. ಅಮೇರಿಕಾ ದೇಶವು ಮೊಟ್ಟ ಮೊದಲ ಬಾರಿಗೆ ಏನು ಮಾಡತ್ತೆ ಅಂದ್ರೆ ಬಾಹ್ಯಾಕಾಶದಾಗ ಯುದ್ಧಾಭ್ಯಾಸನ ಮಾಡತೈತಿ. ಮಿಷನ್ ವೆಕ್ಟರ್ಸ್ ಹಾಜ್ ಅಂತಕ್ಕಂಥ ವ್ಯಾಯಾಮವನ್ನು ಅಮೇರಿಕಾ ಏನು ಮಾಡೈತಿ, ಬಾಹ್ಯಾಕಾಶದಾಗ ನಡೆಸ್ತೀವಿ ಅಂತೇಳಿ ಘೋಷಣೆ ಮಾಡೈತಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಏನು ಸ್ವಲ್ಪ ಸಣ್ಣ ಪುಟ್ಟ ಎರರ್ಸ್ ಇರ್ತಾವ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಓಕೆನಾ, ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.